ಜಾತಿ ಬಿಡಿ, ಮತ ಬಿಡಿ, ಮಾನವೀಯತೆಗೆ ಜೀವ ಕೊಡಿ. ಅದು ಯಾವ ಬಡ ಬ್ರಾಹ್ಮಣನಿಗೆ ಅನ್ಯಾಯ ಆದ್ರೂ ಕೂಡ ಅಲ್ಲಿ ಹೋಗಿ ನ್ಯಾಯ ಕೇಳಬೇಕು ಅಂತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿಯ ಸಿದ್ಧಾಂತ. ಬಾಬಾ ಸಾಹೇಬ್ ಹೇಳಿದ್ದು 10 ವರ್ಷ ರಾಜಕೀಯ ಮೀಸಲಾತಿ ಕೊಡ್ರಿ ಅಂತ ಹೇಳ್ಯಾರ. ನಾನು ನೀಲಿ ಚಾಲಕೋತೇನೆ, ಏನು ನೀನು ದುಡ್ಡು ಕೊಡು, ಅಂಬೇಡ್ಕರ್ ಜಯಂತಿ ಹೆಸರಲ್ಲಿ ದುಡ್ಡು ವಸೂಲಿ ಮಾಡ್ತಾ ಇದಾರೆ ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿ ಅಥವಾ ಟಿಎಸ್ಎಸ್ ಅಥವಾ ಬೇರೆ ಬೇರೆ ಸಂಘಟನೆ ಹೆಸರಲ್ಲಿ ಸಾರ್ವಜನಿಕರಿಂದ ಹಣ ವಸೂಲಾತಿ ಅಥವಾ ಅಧಿಕಾರಿಗಳಿಂದ ಹಣ ವಸೂಲಾತಿ ಅಥವಾ ಸರ್ಕಾರಿ ನೌಕರಿ ಕಿರುಕುಳ ಕೊಡ್ತಾ ಇದಾರೆ ಅಂತ ಒಂದು ಕೇಳಿ ಬರ್ತಾ ಇದೆ ಸರ್. ಇನ್ನೊಂದಿಷ್ಟು ಸಂಘಟನೆಗಳು ಅದಾರ, ಅವರೆಲ್ಲ ಮತ್ತೊಂದು ನಮ್ಮ ಸಾಗರ ಸಮಿತಿಯಲ್ಲಿ ಕೆಲಸ ಮಾಡಿ ಬೇರೆ ರಾಜ್ಯದ ಸಮಿತಿಯಲ್ಲಿ ಮಾಡ್ಕೊಂಡು ತದನಂತರ ಇನ್ನೊಂದು ಆ ರೀತಿ ಎಲ್ಲರೂ ಕೂಡ ಅದಾರ. ಹಾಗಾಗಿ ಅವ್ರು ಯಾರು ಕೂಡ ನಾನು ಅವ್ರು ಕೆಟ್ಟವರು ಅದಾರ, ಅವ್ರು ಒಳ್ಳೆಯವರು ನಾನು ಏನು ಹೇಳಲ್ಲ. ಬಟ್ ಒಬ್ಬ ಶಿಕ್ಷಕ ಡೆತ್ ನೋಟ್ ಬರ್ದಿಟ್ಕೊಂಡು ಸುಸೈಡ್ ಮಾಡ್ಕೊಂಡಿದ್ದು, ಅವರು ಪಂಚಮಸಾಲಿ ಸಮುದಾಯ ಬಿವರ್ ಮೇಲೆ ಅಲಿಗೇಷನ್ ಮಾಡಿದ್ರು. ಯಾರು ಎಫ್ಐಆರ್ ಮಾಡ್ಲಕ್ಕೂ ಅಂತ ಇರಲಿಲ್ಲ, ಅಥವಾ ಮಾಡ್ಲಕ್ಕೂ ಲೇಟ್ ಆಗೋದಿತ್ತು, ಪ್ರತಿಭಟನೆ ಅಂತೂ ಗೊತ್ತಿರಲಿಲ್ಲ. ಅವಾಗ ನಾನು ಇಲ್ಲಿ 3 ಜನ ಶಿವಾಜಿ ಮೆಟಗಾರ್ ಮತ್ತು ಡಾಕ್ಟರ್ ದಸೀರ್ ಮುಲ್ಲಾ ಮತ್ತು ಇತರ ಪ್ರಗತಿಪರ ಸಂಘಟನೆಗಳು ಕೂಡಿ ಆ ಶವ ಇಟ್ಟು ಆ ರೀತಿ ದೌರ್ಜನ್ಯ ಮಾಡಿದವನಿಗೆ ಯಾವನೇ ಇರಲಿ ಅವನಿಗೆ ಅರೆಸ್ಟ್ ಆಗ್ಬೇಕು, ಅವ್ನ ಕಾನೂನು ಶಿಕ್ಷೆ ಆಗ್ಬೇಕು ಅಂತೇಳಿ ಹೋರಾಟ ಮಾಡೋದು ಜೀವಂತ ನಿದರ್ಶನ. ಅಂದ್ರೆ ಸಿಂದಗಿಯಲ್ಲಿ ಒಂದು ಬುಲೆರೋ ಗಾಡಿ ಮೇಲ್ಗಡೆ ಅದನ್ನ ಶವನ ಮೆರವಣಿಗೆ ಮಾಡಿ ತಹಸೀಲ್ದಾರ್ ಆಫೀಸಲ್ಲಿ ಸ್ಟ್ರೈಕ್ ಮಾಡಿಟ್ಟಿದ್ದು ಅದೇ ಘಟನೆ. ಆ ವ್ಯಕ್ತಿ ಯಾವ ಸಮುದಾಯಕ್ಕೆ ಸೇರಿಸ? ಪಂಚಮಸಾಲಿ ಸಮುದಾಯ. ಅಂದ್ರೆ ಎಫ್ಐಆರ್ ಆಗ್ಲಿಕ್ಕೆ ಮಾಡಿಲ್ಲ, ಹೌದಲ್ಲ? ಮಾಡ್ತಿದ್ರು, ಇಲ್ಲ ಲೇಟ್ ಆಗತ್ತಿತ್ತು. ಅವಾಗ ನಾವು ಅದನ್ನ ಹೋರಾಟ ಮಾಡಿದ್ವಿ. ಅವ್ರ ಮೇಲೆ ಯಾರಾದ್ರೂ ಒತ್ತಡ ಮಾಡಿದ್ರೆ ಎಫ್ಐಆರ್ ಹಾಕ್ಬೇಡ್ರಿ ಮಾಡ್ಬೇಡಿ ಅಂತ? ಯಾರು ಸರ್ ಮಾಡಿದವ್ರು? ಯಾರು ಕೇಳಲ್ಲ. ಒಂಚೂರು ಅವಾಗಿನ ಯಾರು ರಾಜಕೀಯ ಒಂದು ಇದ್ರು, ಅವಾಗ ರಾಜಕೀಯ ಮುಖಂಡರಾಗಿದ್ರು, ಯಾರು ಸರ್ಕಾರ ಇತ್ತು ಅವಾಗ ಅವ್ರಿದ್ರು. ಅವಾಗ ನಾವು ಅವ್ರ ಬಗ್ಗೆ ನಾವು ಹೆಚ್ಚಿಗೆ ಅದನ್ನ ಹೇಳಿ ಅವ್ರಿಗೆ ಟೀಕೆ ಮಾಡಕ್ಕಾಗಲ್ಲ. ಬಟ್ ಇತ್ತು, ಬಿಯೋಗ ಒಯ್ದು ಅವ್ರ ಮನೆಗೆ ಇಟ್ಕೊಂಡಿದ್ರು. ಮೇನ ಪ್ರಮುಖ ಆರೋಪಿ ಆತ, ಅವ್ರ ಮನೆಗೆ ಇಟ್ಕೊಂಡಿದ್ರು ಒಬ್ರು ಮುಖಂಡರು. ಬರೀ ಮುಖಂಡ್ರನ ಅಥವಾ ಏನೋ ಅಧಿಕಾರದಲ್ಲಿ? ರಾಜಕೀಯವಾಗಿರ್ತಕ್ಕಂಥ ರಾಜಕೀಯ ಅಧಿಕಾರವಾಗಿದ್ದವ್ರು ಇದ್ರು. ಗೊತ್ತಿತ್ತಂದ್ರೆ ಮಾತಾಡ್ಬೋದಲ್ಲ ಸರ್? ಗಾಳಿಯಲ್ಲಿ ಗುಂಡು ಹೊಡೆ ಬದಲಿಗೆ ಸೀದಾ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ, ನಾನು ಸಂಗಮೇಶ್ ಟಿಗಿ. ನಮ್ ಜೊತೆ ಇವತ್ತು ದಲಿತ ಸಂಘರ್ಷ ಸಮಿತಿಯ ಡಿಜೆ ಸಾಗರ್ ಬಣದ ಜಿಲ್ಲಾ ಸಂಚಾಲಕರಾದ ಶ್ರೀ ವೈಸಿ ಮಯೂರ್ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಮೊಟ್ಟ ಮೊದಲನೇದಾಗಿ ತಾವು ದಲಿತ ಪರ ಸಂಘಟನೆಯ ಒಂದು ಜಿಲ್ಲಾ ಅಧ್ಯಕ್ಷರಾಗಿದ್ದೀರಿ, ಜಿಲ್ಲಾ ಸಂಚಾಲಕರಾಗಿದ್ದೀರಿ. ಅಂದ್ರೆ ತಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಕೆಲಸಗಳೇನೇನು? ದಲಿತ ಸಂಘರ್ಷ ಸಮಿತಿ ಅಂತಂದ್ರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನನ್ನ ಅಭಿನಂದನೆಗಳು. ಮೊದಲನೇದಾಗಿ ದಲಿತ ಸಂಘರ್ಷ ಸಮಿತಿ ಅಂತಂದ್ರೆ ಅದಕ್ಕೆ ಕಾರ್ಯವ್ಯಾಪ್ತಿ ಬಗ್ಗೆ ನೀವು ಕೇಳ್ತಾ ಇದ್ದೀರಿ. ಇದು ಆಕಾಶದ ಅಗಲ ಮತ್ತು ಭೂಮಿಯ ಉದ್ದ ಯಾವ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ವೋ ಆ ರೀತಿ ದಲಿತ ಸಂಘರ್ಷ ಸಮಿತಿಗೆ ವ್ಯಾಖ್ಯಾನ ಮಾಡ್ಕೊಳ್ಳಿಕ್ಕೆ ಅಷ್ಟು ಸುಲಭ ಅಲ್ಲ. ಆದ್ರೂ ಕೂಡ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನನ್ನ ಕಡೆಯಿಂದ ದಲಿತ ಸಂಘರ್ಷ ಸಮಿತಿ ಕೆಲಸದ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಮೊದಲನೇದಾಗಿ ದಲಿತ ಸಂಘರ್ಷ ಸಮಿತಿ ಅಂದ್ರೆ ಏನು? ದಲಿತ ಅಂದ್ರೆ ಏನು? ಯಾವ ವ್ಯಕ್ತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕ ರಂಗದ ಎಲ್ಲಾ ರಂಗದಲ್ಲಿನೂ ಕೂಡ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ, ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ, ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಸ್ತ್ರೀ ಆಗಿರಬಹುದು, ಪುರುಷ ಆಗಿರಬಹುದು, ಯಾವುದೇ ವ್ಯಕ್ತಿ ಆಗಿರಬಹುದು, ಅವರೆಲ್ಲರೂ ಅನ್ಯಾಯಕ್ಕೆ ಒಳಗಾದವರೆಲ್ಲರೂ ಕೂಡ ದಲಿತರು. ದಲಿತರು ಅಂತಂದ್ರೆ ಕೇವಲ ಒಂದು ಜಾತಿ ಅಲ್ಲ. ದಲಿತ ಅನ್ನೋದು ಒಂದು ಜಾತಿ ಅಲ್ಲ, ಅದೊಂದು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಒಂದು ವರ್ಗ. ಅದು ಯಾವ ಬಡ ಬ್ರಾಹ್ಮಣನಿಗೆ ಅನ್ಯಾಯ ಆದ್ರೂ ಕೂಡ ಅಲ್ಲಿ ಹೋಗಿ ನ್ಯಾಯ ಕೇಳಬೇಕು ಅಂತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿಯ ಸಿದ್ಧಾಂತ. ಇವತ್ತು ದಲಿತ ಸಂಘರ್ಷ ಸಮಿತಿ ಇದು ಕೇವಲ ಹರಿಜನರಿಗೆ, ಗಿರಿಜನರಿಗೆ, ಅಸ್ಪೃಶ್ಯರಿಗೆ ಅಥವಾ SC ಶೆಡ್ಯೂಲ್ ಕಾಸ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತೀವಿ ಅಂತೇಳಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು. ನಾವು ಯಾಕ ಹಂಗ ಇವೆಲ್ಲ ನೋವುಗಳು ಜಾಸ್ತಿ ಎಲ್ಲವಪ್ಪ ಅಂದ್ರೆ ಎಲ್ಲವ ಶೋಷಣೆಗೆ ಒಳಗಾಗ್ಯದ, ಅನ್ಯಾಯ ಆಗ್ಲತ್ತದ, ದೌರ್ಜನ್ಯ ಆಗಲ್ಗತ್ತದ, ದಬ್ಬಾಳಿಕೆ ಆಗ್ಲತ್ತದ ಅಂದ್ರ ಎಲ್ಲಿ ಒಂಚೂರು ಒಂದು ಜಾತಿಯಿಂದ ಕೆಳಗತ್ತೇಳಿ ಗುರುತಿಸಲ್ಪಟ್ಟಿವೋ ಅವ್ರಿಗೆ ಜಾಸ್ತಿ ಆಗ್ತದ. ಹಾಗಾಗಿ ಅವ್ರ ಕೆಲಸನೇ ಜಾಸ್ತಿ ನಾವು ಮಾಡ್ತೀವಿ. ಹಾಗಾಗಿ ಇವ್ರು ಕೇವಲ SC ST ಗಳ ಪರವಾಗಿ ಅದಾರ ಅಂತೇಳಿ ಜನ ಬಿಂಬಿಸ್ತದ. ಹಾಗಾಗಿ ಸರ್, ಈಗ ಅನ್ಯಾಯ ಆಗ್ಲಿಕ್ಕೆ ಮತ್ತು ದೌರ್ಜನ್ಯ ಆಗ್ಲಿಕ್ಕೆ ಕಾರಣಗಳೇನೇನು? ಅನ್ಯಾಯ ಆಗ್ಲಿಕ್ಕೆ ಅದಕ್ಕೆ ಸಾಕಷ್ಟು ಕಾರಣಗಳು ಬ್ರದರ್. ಒಂದು ಜಾತಿ, 2 ವರ್ಗ. ಜಾತಿನೇ ಬೇರೆ, ವರ್ಗನೇ ಬೇರೆ. ಬಡವ ಮತ್ತು ಶ್ರೀಮಂತ ವರ್ಗ. ಜಾತಿ ಅಂದ್ರೆ ಮೇಲು ಮತ್ತು ಕೀಳು ಜಾತಿ. 1 ಧರ್ಮ, ಆ ಧರ್ಮದವರು ಈ ಧರ್ಮ. 4 ಭಾಷೆ, 5 ಪ್ರಾದೇಶಿಕತೆ. ಹೀಗೆ ಸಾಕಷ್ಟು ರಾಜ್ಯದ ದೇಶದಲ್ಲಿ ಸಮಸ್ಯೆಗಳಿದಾವ. ಹಾಗಾಗಿ ಹೆಚ್ಚು ಅನ್ಯಾಯಗಳು, ದಬ್ಬಾಳಿಕೆಗಳು, ದೌರ್ಜನ್ಯಗಳು ಸಹಿಸಿಕೊಳ್ತಕ್ಕಂಥ ಜನರ ಪರವಾಗಿ ದಲಿತ ಸಂಘರ್ಷ ಸಮಿತಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಾವು ಕೇವಲ ಒಂದು ಜಾತಿಗಾಗಿ
ಕೇವಲ ಒಂದು ಧರ್ಮಕ್ಕಾಗಿ, ಒಂದು ಭಾಷೆದವರಿಗೆ ಉಳಿವಿಗಾಗಿ ಕೆಲಸ ಮಾಡಲ್ಲ. ನಾವು ಎಲ್ಲಾ ರೀತಿಯ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಆ ವ್ಯಕ್ತಿಯ ಪರವಾಗಿ, ಈ ಉದಾಹರಣೆಗಾಗಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯ್ತು. ಇವತ್ತು ನನ್ನ ತಾಯಿ ಹೆಣ್ಣು, ಇವತ್ತು ನನ್ನ ಸೋದರಿ ಹೆಣ್ಣು, ನನ್ನ ಮನೆ ನನ್ನ ಹೆಂಡತಿ ನನ್ನ ಹೆಣ್ಣು. ಬರೀ ಕೇವಲ ಅವ್ರಿಗೆ ಅಷ್ಟೇ ಅನ್ಯಾಯ ಆದ ಕಾರಣ ಶಟದ ನಿಂತು ಬೇರೆ ಧೈರ್ಯದಿಂದ ನಾವು ಹೋರಾಟ ಮಾಡ್ತೀನಿ ಅಂತಂದ್ರೆ ಈ ಹೋರಾಟಗಾರನೂ ಅಲ್ಲ, ಏನೂ ಅಲ್ಲ. ಯಾವುದೇ ವ್ಯಕ್ತಿ ದಾರಿ ಹೋಗತಕ್ಕಂಥ ಸಂದರ್ಭದೊಳಗೆ ಯಾವುದೇ ಮಹಿಳೆ ಮೇಲೆ ಅನ್ಯಾಯ ಆಗತ್ತ ಅಂದ್ರೆ ಅಲ್ಲಿ ಹೋಗಿ ಕೇಳ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂದ್ರ ಅದು ನಮ್ಮ ನ್ಯಾಯ ಅಥವಾ ಅದು ನಮ್ಮ ಧೈರ್ಯ, ನಮ್ಮ ಗುರಿ. ಅಂದ್ರೆ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತಾ ಇದ್ರಿ ಸರ್. ಈಗ ದಲಿತ ಸಂಘರ್ಷ ಸಮಿತಿಯಲ್ಲಿ ಅದರ ಪದಾಧಿಕಾರಿಗಳು, ಮಹಿಳೆಯರು ಮತ್ತೆ ಅವರ ಕಾರ್ಯ ಓಡಾಟ ಹೇಗಿದೆ? ಇದಾರ ಮುನ್ನೆಲೆಯಲ್ಲಿ? ಯಾರಿದ್ದಾರೆ ಮುನ್ನೆಲೆಯಲ್ಲಿ? ಮುನ್ನೆಲೆಗೆ ಸಾಕಷ್ಟು ಜನ ನಮ್ಮ ಪ್ರಗತಿಪರ ಅದಾರ, ಮಹಿಳೆಯರು ಅದಾರ. ಆದ್ರೆ ಇತ್ತೀಚಿನ ಪುರುಷ ಪ್ರಧಾನ ಕುಟುಂಬದಲ್ಲಿ ಅವ್ರು ಮನಿ ಬಿಟ್ಟು ಹೊರಗೆ ಬರಲಿಕ್ಕೆ ಇನ್ನೂ ಸಂಕುಚದಲ್ಲಿ ಅದಾರ. ಒಂದಿಷ್ಟು ಜನ ಬಂದವರಿಗೆ ನಾವು ಕೆಟ್ಟದಾಗಿ ನಾವು ಅವ್ರಿಗೆ ಮಾತಾಡ್ತಕ್ಕಂಥ ಕಾರಣಕ್ಕಾಗಿ ಅವರೆಲ್ಲ ಪ್ರಮುಖವಾಗಿ ಬರ್ತಾ ಇಲ್ಲ. ಬಹಳಷ್ಟು ಜನ ಮಹಿಳಾ ಪರ ಹೋರಾಟಗಾರರನ್ನ ನಮ್ಮ ಸಮಿತಿಯಲ್ಲಿ ನಾವು ನೋಡ್ತಾ ಇದೀವಿ, ಕಾಣ್ತಾ ಇದ್ದೀವಿ. ಸರ್, ಸ್ಥಳೀಯಾಗಿ ನೋಡೋದಾದ್ರೆ ಸಿಂದಗಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಸ್ಥಿತಿಗತಿಗಳೇನು? ನೋಡಿ ಬ್ರದರ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹುಟ್ಕೊಂಡದ್ದು 1974ರ ದಶಕದಲ್ಲಿ ಬೆಂಗಳೂರಿನಲ್ಲಿ ಹುಟ್ಕೊತ್ತು. ಬೆಂಗಳೂರಿನಲ್ಲಿ ಹುಟ್ಕೊಂಡತಕ್ಕಂಥ ಸಂದರ್ಭದಲ್ಲಿ, ಆಗಿನ ಸಂದರ್ಭದಲ್ಲಿ ಚಂದ್ರಪ್ರಸಾದ್ ತ್ಯಾಗಿ ಅಂತಕ್ಕಂಥವ್ರು, ತದನಂತರ ಸಿದ್ಧಲಿಂಗನೇ ಅನ್ನಂತವ್ರು, ತದನಂತರ ಡಾಕ್ಟರ್ ಡಿ ಜಿ ಸಾಗರ್ ಅಂತವ್ರು, ಇವರೆಲ್ಲರೂ ಕೂಡಿ ಒಂದು ಚಳವಳಿಯನ್ನ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ಯಾಕಂದ್ರೆ ದಲಿತ ಚಳವಳಿಯನ್ನ ಕಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ ಇವರು. ಕೋಲಾರದಲ್ಲಿ ಒಂದು ಅಗಸ ಜಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಏನೋ ಒಂದು ಕೊಲೆ ಆಗ್ತದ. ಆ ಸಂದರ್ಭದಲ್ಲಿ ಆ ಒಂದು ಸಾವಿಗೆ ಪ್ರತೀಕಾರವಾಗಿ ಒಂದು ಸಂಘಟನೆಯನ್ನು ಕಟ್ಕೊಂಡದ್ದು, ಹುಟ್ಟಿರ್ತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿ. ಈ ರೀತಿ ಹುಟ್ಕೊಂಡು ಹೆಚ್ಚು ಕಡಿಮೆ ರಾಜ್ಯದಲ್ಲಿ ನಮ್ಮ ದೇವೇಗೌಡರು ಸಿಎಂ ಆಗಿದ್ದಾಗ BT ಲಲಿತಾ ನಾಯಕರ ಮಗ ಬಾಬಾ ಸಾಹೇಬ್ರ ಪ್ರತಿಮೆಗೆ ಶರಾಬ ಹಾಕಿ ಅಭಿಷೇಕ ಮಾಡ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ಹೋರಾಟ, ಬಹುದೊಡ್ಡರಾಗಿರ್ತಕ್ಕಂಥ ಹೋರಾಟ. ಆ ಮಹಿಳೆ ಆ ಸಚಿವೆಯ ರಾಜೀನಾಮೆ ಪಡೆಯುವವರೆಗೂ ಕೂಡ ದಲಿತ ಚಳವಳಿ ಅಂತಂದ್ರೆ ಇಡೀ ಸರ್ಕಾರನೇ ನಡಗತಕ್ಕಂಥ ಒಂದು ಚಳವಳಿ ಇತ್ತು. ಮುಂದಿನ ಕಾಲಘಟ್ಟ 1980ರಿಂದ 90ರೊಳಗೆ 10 ವರ್ಷದೊಳಗೆ ಏನಾಗ್ಬಿಡ್ತು ಅಂತಂದ್ರೆ, ಈ ರಾಜ್ಯದಲ್ಲಿ ಕೆಲವೊಂದಿಷ್ಟು ರಾಜಕೀಯ ಕುತಂತ್ರಗಳು ನಡೆದು, ಕೆಲವೊಂದಿಷ್ಟು ಸ್ವಾರ್ಥಗಳು ಬಂದು, ಹಾಗಾಗಿ ದಲಿತ ಸಂಘರ್ಷ ಸಮಿತಿ ಕವಲುದಾರಿಯತ್ತ ನಡೀತು. ಕವಲುದಾರಿ ಅಂತಂದ್ರೆ ನನಗ್ ಬೇಕಾದಂಗ ಇನ್ನೊಂದು ಸಂಘಟನೆ, ನಂದೇ ಸಂಘಟನೆ ಅಂತೇಳಿ ಮಾಡ್ಕೊಂಡು ಇವತ್ತು ರಾಜ್ಯದಲ್ಲಿ ನೂರಾರು ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿ ಹೆಸರ ಮೇಲೆ ರಾಜ್ಯದಲ್ಲಿ ನೂರಾರು ಸಂಘಟನೆ. ಸಿಂದಗಿಯಲ್ಲಿ ಹೇಗಿದೆ ವಾತಾವರಣ? ಆ ರೀತಿ ನಡೆದಾಗ ಸಿಂದಗಿಯಲ್ಲಿನೂ ಕೂಡ ದಲಿತ ಚಳವಳಿಗಳು ನಾವು ಸಾಕಷ್ಟು. ಆ ನಿಟ್ಟಿನಿಂದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅತ್ಯಂತ ಹಿರಿಯ ನಾಯಕ, ಒಬ್ಬ ಸರಳ ಸಜ್ಜನಿಕೆಯ ನಾಯಕ, ಅಥವಾ ಒಂದು ಅತ್ಯಂತ ತ್ಯಾಗಮಯಿಯಾಗಿರ್ತಕ್ಕಂಥ ನಾಯಕ ಡಾಕ್ಟರ್ ಡಿ ಜಿ ಸಾಗರ್. ಆ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ಇವತ್ತು ನಾವು ವಿಜಾಪುರದಲ್ಲಿ ಮತ್ತು ಸಿಂದಗಿಯಲ್ಲಿ ನಾವಿದ್ದೀವಿ. ಹಿಂದಿನ ದಿನ ಮತ್ತೊಂದು ಸಂಘಟನೆಗಳು, ಇನ್ನೊಂದಿಷ್ಟು ಸಂಘಟನೆಗಳು ಅದಾರ. ಅವರೆಲ್ಲ ಮತ್ತೊಂದು ನಮ್ಮ ಸಾಗರ್ ಸಮಿತಿಯಲ್ಲಿ ಕೆಲಸ ಮಾಡಿ ಬೇರೆ ರಾಜ್ಯದ ಸಮಿತಿಯಲ್ಲಿ ಮಾಡ್ಕೊಂಡು, ತದನಂತರ ಇನ್ನೊಂದು ಆ ರೀತಿ ಎಲ್ಲರೂ ಕೂಡ ಅದಾರ. ಹಾಗಾಗಿ ಅವ್ರು ಯಾರು ಕೂಡ ಅವ್ರು ಕೆಟ್ಟವ್ರು ಅದಾರ, ಅವ್ರು ಒಳ್ಳೆಯವ್ರು ಅದಾರ ನಾನು ಏನು ಹೇಳಲ್ಲ. ಬಟ್ ಸಮಿತಿಗಳು ಎಲ್ಲರ ದಾರಿ ಒಂದೇ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸತಕ್ಕಂಥ ಮಾರ್ಗ. ಅವ್ರು ಮಾಡೋ ಹೊತ್ನಾಗ ಒಂದ್ ಸ್ವಲ್ಪ ಮಾತೇನರ್ಥ, ಹಲವಾರು ಸಂಘಟನೆಗಳಿದ್ದು ಸಂಘಟನೆ ನಡುವೆನೆ ಭಿನ್ನಾಭಿಪ್ರಾಯ ಏನೋ ಇದೆಯಾ ಸರ್? ಯಾವ ಭಿನ್ನಾಭಿಪ್ರಾಯನೂ ಇಲ್ಲ. ಎದ್ದಿದೆ ಅಲ್ಲ ಸರ್ ಭಿನ್ನಾಭಿಪ್ರಾಯ ಎದ್ದಿದೆ? ಯಾವುದು? ಸಿಂದಗಿಯಲ್ಲಿ ಇದೆ. ನೀವು ಏನೋ ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಮಾಡ್ತೀವಿ, ಸುಮಾರು 1 ವಾರಗಳ ಕಾಲ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಸಾಯಂಕಾಲ ಬೆಳಗ್ಗೆ ಅದಕ್ಕೆ ನಿನ್ನೆ ಸಾಯಂಕಾಲ ಪ್ರೆಸ್ ಮೀಟ್ ಮಾಡ್ತೀರಿ. ನೀವು ಪ್ರೆಸ್ ಮೀಟ್ ಮಾಡಿದ 2-3 ದಿನ ಬಿಟ್ಟು ಮತ್ತೊಂದು ಸಂಘಟನೆ ಪ್ರೆಸ್ ಮೀಟ್ ಮಾಡ್ತಾರೆ. ಅವ್ರು ಮಾಡಿದ ಆದ ನಂತರ ಮತ್ತೊಂದು ಸಂಘಟನೆ ಪ್ರೆಸ್ ಮೀಟ್ ಮಾಡ್ತಾರೆ. ಅಂದ್ರೆ ಅಂಬೇಡ್ಕರ್ ಅವರನ್ನ, ಅಂದ್ರೆ ಅಂಬೇಡ್ಕರ್ ಜಯಂತಿಯನ್ನ ಎಲ್ಲರ ಸಾಮೂಹಿಕ ನಾಯಕತ್ವದಲ್ಲಿ ಮಾಡ್ಬೇಕು, ಯಾವುದೇ ಒಂದು ಬಣದ ನಾಯಕತ್ವ ಅಂತ ಹೇಳಿ ಮಾಡ್ತಾ ಇರೋ ಸರ್. ಏನ್ ಉತ್ತರ ಕೊಡ್ತೀರಾ? ಅದಕ್ಕೆ ನಾನು ಈಗ ನಿಮ್ಗೆ ಹೇಳ್ತಕ್ಕಂಥದ್ದು, ಬಾಬಾ ಸಾಹೇಬ್ರ ಜಯಂತಿಯನ್ನ ಸಾಮೂಹಿಕ ನಾಯಕತ್ವದಲ್ಲಿ ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಿನ್ನೆ ದಿವಸ ಎಲ್ಲಾ ಸ್ನೇಹಿತರು, ನನ್ನ ದಲಿತ ಸಂಘರ್ಷ ಸಮಿತಿಯ ಒಡನಾಡಿಗಳು, ಎಲ್ಲಾ ಬೇರೆ ಬೇರೆ ಸಂಘಟನೆಯ ಮುಖಂಡರು ಮತ್ತು ಈ ಸಿಟಿಯ ಸಿಂದಗಿ ಪಟ್ಟಣದ ಅನೇಕ ದಲಿತ ಮುಖಂಡರು ಎಲ್ಲರೂ ಕೂಡಿ ಪ್ರವಾಸಿ ಮಂದಿರದಲ್ಲಿ ನಿನ್ನೆ ಒಂದು ಸಭೆ ಮಾಡಿದ್ವಿ.
ಅದಕ್ಕೆ ನಮ್ಮ ಮನೆ ಶಾಸಕರ ನೇತೃತ್ವ ವಹಿಸಿದ್ರು. ಇದ್ರ ಸರ್ ಶಾಸಕರು? ಶಾಸಕರ ನೇತೃತ್ವ ವಹಿಸಿದ್ರು. ಶಾಸಕರ ನೇತೃತ್ವ ವಹಿಸಿ ಅವರು ಹೇಳಿದ್ರು, ಇಲ್ಲ, ವಿಶ್ವಮಾನ್ಯವಾಗಿರ್ತಕ್ಕಂಥ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ಜನ್ಮ ದಿನವನ್ನ ಎಲ್ಲರೂ, ನೀವೊಂದು ಗುಂಪು, ಅವ್ರದೊಂದು ಗುಂಪು, ಇನ್ನೊಂದು ಸಂಘಟನೆ, ನೂರಾರು ಸಂಘಟನೆಗಳು ಕೂಡಿ ಮಾಡ್ತಕ್ಕಂಥದ್ದು ಬೇಡ, ಎಲ್ಲರೂ ಒಂದೇ ವೇದಿಕೆ ಮೇಲೆ ಎಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ಮಾಡೋಣ ಅಂತಕ್ಕಂಥ ವಿಚಾರ ಅವ್ರು ಹೇಳಿದ್ರು. ಹೇಳಿದ ತಕ್ಷಣ ನಾವು ಅದಕ್ಕೆ ಒಪ್ಕೊಂಡು ಎಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ. ಮತ್ತೊಂದು ಆರೋಪ ಮಾಡ್ತಾರೆ ಸರ್ ಅವ್ರು, ಗಂಭೀರವಾದಂತ ಆರೋಪ, ಅಂಬೇಡ್ಕರ್ ಜಯಂತಿ ಹೆಸರಲ್ಲಿ ದುಡ್ಡು ವಸೂಲಿಕೆ ಮಾಡ್ತಾ ಇದಾರೆ ಅಂತ ಹೇಳಿ. ಅಂಬೇಡ್ಕರ್ ಜಯಂತಿ ಯಾರು ಮಾಡ್ತಾ ಇದ್ದಾರೆ? ಅವ್ರು ಹೇಳ್ತಾ ಇದಾರೆ ಸರ್, ಅಂಬೇಡ್ಕರ್ ಜಯಂತಿ ಹೆಸರಲ್ಲಿ ಅವರು ಏನು ದುಡ್ಡು ವಸೂಲತಿ ಮಾಡ್ತಾ ಇದಾರೆ, ನಾವು ಅದು ಮಾಡ್ತಾ ಇಲ್ಲ, ನಾವು ಯಾರಿಂದ ದುಡ್ಡು ವಸೂಲತಿ ಮಾಡ್ತಾ ಇಲ್ಲ, ಒಂದ್ ಬಣ ಇದೆ ದುಡ್ಡು ವಸೂಲತಿ ಮಾಡ್ತಾ ಅಂತ ಹೇಳ್ತಾ ಇದಾರೆ. ಎರಡು ಸಂಘಟನೆಯವರು ಕರೆ ಕೊಟ್ಟಿದ್ರು. ನೀವು ಪ್ರೆಸ್ ಮೀಟ್ ಆದ ನಂತರ ಮಾರದ ಆದ್ಮೇಲೆ ಒಂದು ಸಂಘಟನೆ ಮಾಡ್ತಾರೆ, ಮತ್ತೊಂದು ಸಂಘಟನೆ ಮಾಡ್ತಾರೆ. ಅವರು ಯಾವ್ದೋ ಪೂರ್ವಾಗ್ರಹ ಪೀಡಿತರಾಗಿ ಮತ್ತು ತಪ್ಪು ಕಲ್ಪನೆಯಿಂದ ಆ ರೀತಿ ಮಾತಾಡಿರ್ಬೋದು. ಮುಂದೆ ಆ ರೀತಿ ಆಗ್ಲಕ್ ಸಾಧ್ಯನೇ ಇಲ್ಲ. ಸರ್, ಅವ್ರು ಹೇಳಿದ ಕ್ವಶನ್ ಮೇಲ್ಗಡೆ ನಾನು ಬರ್ತಾ ಇದ್ದೇನೆ ಸರ್. ಇತ್ತೀಚೆಗೆ ದಲಿತ ಸಂಘರ್ಷ ಸಮಿತಿ ಅಥವಾ TSS ಅಥವಾ ಬೇರೆ ಬೇರೆ ಸಂಘಟನೆ ಹೆಸರಲ್ಲಿ ಸಾರ್ವಜನಿಕರಿಂದ ಹಣ ವಸೂಲಾತಿ ಅಥವಾ ಅಧಿಕಾರಿಗಳಿಂದ ಹಣ ವಸೂಲಾತಿ ಅಥವಾ ಸರ್ಕಾರಿ ನೌಕರಿ ಕಿರುಕುಳ ಕೊಡ್ತಾ ಇದಾರೆ ಅಂತ ಒಂದು ಕೇಳಿ ಬರ್ತಾ ಇದೆ ಸರ್. ನಿಮ್ಗೆ ಅದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು? ಅವ್ರು ಯಾರೋ ಹೇಳ್ತಕ್ಕಂಥದ್ದನ್ನ ಅದಕ್ಕೆ ನಾನು ಬಹಳಷ್ಟು ವೈಯಕ್ತಿಕವಾಗಿ ನಾವು ತಗೊಂಡು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆಗೆ ಹೋಗಲ್ಲ. ನಾವು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಇನ್ನೊಂದು ಸಾಮಾಜಿಕ ರಂಗದಲ್ಲಿ ಎಲ್ಲಾ ಸಮುದಾಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು, ಎಲ್ಲರನ್ನ ಪ್ರೀತಿ ಗೌರವನ್ನ ಕಾಣಬೇಕು ಅಂತಕ್ಕಂಥ ಉದ್ದೇಶದಿಂದ ಇರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ. ಆದ್ರೆ ನೀವು ಹೇಳ್ದಾಗೇನೆ ತೆರೆಯ ಮರೆಯ ಹಿಂದೆ ಅದೆಷ್ಟೋ ಜನ ಬರೀ DSS ಹತ್ತಲ್ಲ, ಅಲ್ಲಿ ಬೇರೆ ಬೇರೆ ವೈಯಕ್ತಿಕವಾಗಿರ್ತಕ್ಕಂಥ ಹೆಸರುಗಳು ಹೇಳಿ ಸರ್, ಈಗ ಅಧಿಕಾರಿಗಳಿಗೆ ನಾ DSS ಇದೇನ್ರಿ, ನಾನು ಒಂದು ನೀಲಿ ಶಾಲೆ ಹಾಕೋತೇನೆ, ನಾನು ಅಂಬೇಡ್ಕರ್ ಜಯಂತಿ ಮಾಡ್ತಾನೆ, ಇಲ್ಲ ನಾನು ನೀಲಿ ಶಾಲೆ ಹಾಕೋತೇನೆ, ಏನು ನೀನು ದುಡ್ಡು ಕೊಡು. ಇಲ್ಲ ನಾನು ಕೇಸರಿ ಶಾಲೆ ಹಾಕೋತೀನಿ, ನಾನು ದುಡ್ಡು ಕೊಡು. ಇಲ್ಲ ನಾನು ಹಸಿರು ಶಾಲೆ ಹಾಕೋತೀನಿ, ನಾನು ರೈತ ಸಂಘಟ ಇದ್ದೀನಿ, ನಾನು ದುಡ್ಡು ಕೊಡು. ಜನರ ಪರಿಸ್ಥಿತಿ ಸಂಘಟನೆಗಳು ಹೇಳಿ, ಒಂದು ಸಂಘಟನೆ ಒಡಿತದೆ, ಡಿವೈಡೆಡ್ ಆಗುತ್ತೆ. ಮತ್ತೊಂದು ಸಂಘಟನೆ ಒಡಿತದೆ. ಅಷ್ಟೇ ಅಲ್ಲ, ರೈತ ಸಂಘಟನೆಗಳು ಕೂಡ ಹಲವಾರು ಇದಾವೆ. ಈ ತರ ಜನರಿಗೆ ಕಿರುಕುಳ ಕೊಡ್ತಾ ಇದಾರೆ, ಈ ತರ ಇದನ್ನ ಮಾಡ್ತಾ ಇದಾರೆ ಸರ್. ಅದನ್ನ ಹೋಗ್ಲಾಡ್ಸ್ಬೇಕಂದ್ರೆ ಇದನ್ನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಮೊಟ್ಟ ಮೊದಲನೇದಾಗಿ ಹೇಳ್ತೀನಿ, ಬಾಬಾ ಸಾಹೇಬ್ರ ಜಯಂತಿಯ ಹೆಸರಿನಲ್ಲಿ ಸುಲಿಗೆ ನಡೀತಾ ಇದೆ, ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ, ಅಧಿಕಾರಿಗಳಿಗೆ ಹೆದರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸಂಪೂರ್ಣ ಸುಳ್ಳು. ಸಿಂದಗಿ ತಾಲೂಕಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ಆಗ್ಲಿಕ್ಕೆ ಅವಕಾಶ ಕೊಡಲ್ಲ. ಅಂತದ್ದು ಸಮರ್ಥನೆ ಮಾಡ್ಕೊಂಡ್ರೆ ಅದು ತಾಯಿ ಹಾಲಿಗೆ ಅಗೌರವ ತೋರಿಸ್ದಂಗ ಆಗ್ತದೆ. ಅದರ ಬದಲಾಗಿ ಯಾರು ಪ್ರೀತಿ ವಿಶ್ವಾಸದಿಂದ ಬಂದು ನಾವಿಷ್ಟು ಮಾಡ್ಬೇಕಂತ ಹೇಳಿ ಬರ್ತಾರೋ ಅಂತವ್ರಿಗೆಲ್ಲಾನು ವೆಲ್ಕಮ್ ಮಾಡ್ಕೊಂಡು ಕೆಲಸ ಮಾಡ್ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಕೆಲವೊಂದಿಷ್ಟು ನನ್ನ ಸ್ನೇಹಿತರುಗಳು ಅವರು ಒಂದಿಟ್ಟು ಪೂರ್ವಾಗ್ರಹ ಪೀಡಿತ ಅಂತ ನಾ ಹೇಳ್ತಾ ಇದ್ದೀನಿ. ಮೊದಲೇ ಸ್ವಕಲ್ಪಿತವಾಗಿರ್ತಕ್ಕಂಥ ವಿಚಾರಗಳು ಇಟ್ಕೊಂಡು ಅವ್ರೇನೋ ತಿಳಿದಾರ ಮಟ್ಟಿಗೆ ಮಾತಾಡಿರ್ಬಹುದು. ಆದ್ರೆ ಅವೆಲ್ಲವುಗಳು ಸತ್ಯ ಅಲ್ಲ. ಯಾರು ಕೂಡ ಹಾಗೆ ಮಾಡಲ್ಲ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಆ ರೀತಿ ಕೆಲಸ ಮಾಡ್ತಾರ ಅಂತಕ್ಕಂಥದ್ದು ಒಂದು. ಅಕಸ್ಮಾತ್ ಆಗ ನಡೀತಾ ಇತ್ತು ಅಂತಂದ್ರೆ ನಾನು ದಯವಿಟ್ಟು ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ನಿಮಗೆ ಹಾಗೆ ಏನಾದರೂ ಯಾರಾದ್ರೂ ಒತ್ತಾಯ ಪೂರ್ವಕವಾಗಿ ಮಾಡಿದ್ದೆ ಆದ್ರೆ, ಅಥವಾ ನಾನೇ ಮಾಡಿದ್ದೆ ಆದ್ರೆ ಅಥವಾ ಇನ್ನೊಬ್ರು ಯಾರೇ ಮಾಡಿದ್ದೆ ಆದ್ರೆ ಅದನ್ನ ಸಂಬಂಧಪಟ್ಟಾಗಿ ಅಟ್ಲೀಸ್ಟ್ ನಮ್ಮಂತವ್ರ ಗಮನಕ್ಕೆ ತಗೊಂಬರಂತ ಕೆಲಸ ಮಾಡ್ರಿ. ಅಥವಾ ನಾನ್ ಮಾಡಿದ್ದೆ ಆದ್ರೆ ಇನ್ನೊಬ್ಬ ಸ್ನೇಹಿತರ ಗಮನಕ್ಕೆ ತಗೊಂಬಂದು ನೇರವಾಗಿ ಹಿಂಗೆ ಹೇಳ್ತಕ್ಕಂಥ ಕೆಲಸ ಮಾಡ್ರಿ. ಇಲ್ಲ ನಮ್ಮಲ್ಲಿ ಹುಡುಗರು ಯಾರೇ ಮಾಡಿದ್ರು ನನಗೇ ಹೇಳ್ತಕ್ಕಂಥ ಕೆಲಸ ಮಾಡ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ಈ ವೇದಿಕೆ ಮೂಲಕ ವಿನಂತಿ ಮಾಡ್ಕೊತಾ ಇದ್ದಿಲ್ಲ. ಅಂದ್ರೆ ಅಂಬೇಡ್ಕರ್ ಅವರ ಜಯಂತಿ ಕೇವಲ ದಲಿತ ಪರ ಸಂಘಟನೆಯವರು ಅಷ್ಟೇ ಮಾಡ್ಬೇಕಾ, ಬೇರೆ ಯಾರು ಇಲ್ಲ ಸರ್? ಆ ಕಾರಣಕ್ಕಾಗಿನೇ ಹೇಳ್ತಾ, ಈಗ ಮಾದಾರ ಚೆನ್ನಯ್ಯ ಜಯಂತಿ ಇದ್ರೆ ಮಾದಾರ ಚೆನ್ನಯ್ಯ ಅಂದ್ರೆ ಕಮ್ಯುನಿಟಿ ಅವರೇ ಬರ್ತಾರೆ. ಅಂಬಿಗರ ಚೌಡಯ್ಯ ಜಯಂತಿ ಇದ್ರೆ ಅವ್ರಷ್ಟೇ ಬರ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಇದ್ದ ಅಂತಂದ್ರೆ ಅವ್ರ ಜಾತಿಯವರು ಅಷ್ಟೇ ಬರ್ತಾರೆ. ಆದ್ರೆ ಅಂಬೇಡ್ಕರ್ ಅವ್ರ ಜಯಂತಿಯನ್ನು ಬರೀ ಕೇವಲ ದಲಿತ ಜಾತಿ ಸೇರಿದ್ರೆ ಮಾಡ್ಬೇಕಾ? ದಲಿತನ ಜಾತಿನೇ ಅಲ್ಲಲ್ಲ, ನೀವು ದಲಿತ ಜಾತಿ ಹಾಕತ್ತೀರಿ ಸರ್. ಕ್ರಮ ನಾವು ತಿಳ್ಕೊತಾ ಇದೀವಿ ಹಂಗ. ಹೇಳಿ, ಅಂಬೇಡ್ಕರ್ ಜಾತಿ ಇದೆಯಾ? ಅಂಬೇಡ್ಕರ್ ಜಾತಿ ಇದೆಯಾ? ಜಾತಿ ಇಲ್ಲ. ಅವರು ವಿಶ್ವಮಾನವರು. ಅವರು ಯಾವ ಒಂದ್ ದೇಶಕ್ಕೂ ಸಂಬಂಧಪಟ್ಟಿಲ್ಲ ಅಂತ ಆ ಲೆಕ್ಕದವರು ವಿಶ್ವಮಾನವರು. ಮತ್ತು ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಅವರು ರಾಷ್ಟ್ರ ನಾಯಕರು. ಆದ್ರೆ ಈ ದೇಶದ ಜಾತಿವಾದಿಗಳು ಅವರಿಗೆ ಅಲ್ಲಿ ವಯಸ್ಸು ಸೇರಿಸ್ಯಾರ. ಹಂಗಾಗಿಬಿಟ್ಟು ದಲಿತ ಸಂಘರ್ಷ ಸಮಿತಿ, ದಲಿತ ಅನ್ನೋದು ಜಾತಿ ಅಲ್ಲ, ಇದು ಎಲ್ಲಾ ಜಾತಿಯ ಬಡವರ ಪರವಾಗಿರ್ತಕ್ಕಂಥ ಶಬ್ದ ಇದು, ದಲಿತರು. ಹಾಗಾಗಿ ಇವತ್ತು ದಲಿತ ಸಂಘರ್ಷ ಸಮಿತಿ ಕಾರ್ಯಾಲಯದಲ್ಲಿ ನೀವು ಇದ್ದೀರಿ. ಕೇವಲ ಬಾಬಾ ಸಾಹೇಬ್ ಒಂದು ಫೋಟೋ ನೋಡಲ್ಲ, ನೀವೆಲ್ಲಾ ನೋಡ್ತಾ ಇದ್ರಿ. ಬುದ್ಧ, ಬಸವ, ಅಂಬೇಡ್ಕರ್, ಅಲ್ಲಿಂದ ಸ್ವಾಮಿ ವಿವೇಕಾನಂದ, ತಂದೆ ಪೆರಿಯಾರ್, ನಾರಾಯಣ ಗುರು, ಮೀಸಲಾತಿ ಜನಕರಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಛತ್ರಪತಿ ಶಾಹು ಮಹಾರಾಜ್. ಈ ಕಡೆ ಬಂದ್ರೆ ಇಲ್ಲಿ ನೋಡ್ತಾ ಇದ್ದೀರಿ ಕನಕದಾಸರನ್ನ ನೋಡ್ತಾ ಇದ್ದೀರಿ, ಅಂಬಿಗರ ಚೌಡಯ್ಯನವರನ್ನ ನೋಡ್ತಾ ಇದ್ದೀರಿ,
ಇನ್ನು ಮಾದಾರ ಚೆನ್ನೈರನ್ನು ನೋಡ್ತಾ ಇದೀರಿ. ಈ ರೀತಿ ಎಲ್ಲ ದಾರ್ಶನಿಕರ ವಿಚಾರಗಳನ್ನ ಒಳಗೊಂಡು ಅವರ ವ್ಯಕ್ತಿತ್ವಕ್ಕೆ ಅವ್ರ ತತ್ವಗಳನ್ನ ಮೈಗೂಡಿಸಿಕೊಂಡು ಸಮಾಜದಲ್ಲೂ ಕೂಡ ಇದನ್ನ ಅವ್ರ ತತ್ವಗಳು ಜೀವಂತವಾಗಿರ್ಲಿ ಅಂತೇಳಿ ಆಶಿಸ್ತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿ. ಯಾವ್ಯಾವ ಸಂಘಟನೆಗಳು ಪಾಲ್ಗೊಳ್ತಾವ ಸರ್? ಎಲ್ಲಾ ಸಂಘಟನೆಗಳು ಸರ್. ಯಾವ ಜನಪರ ಮುಂದಾಳತ್ವ ಮಠ ಮಾನ್ಯ ಮಂದಿರಗಳ ಸ್ವಾಮೀಜಿಗಳ ಯಾರು ಸ್ವಾಮೀಜಿಗಳಿಲ್ಲ. ನಾವ್ ಇನ್ನೂ ಚರ್ಚೆ ಮಾಡ್ತೀವಿ ಕೂತು ಯಾರ್ಯಾರಿಗೆ ಗೆಸ್ಟ್ ಹಾಕ್ಬೇಕು. ಒಬ್ರು ಬಂತೇಜಿ ಇರ್ತಾರ, ಬಂತೇಜಿ ಒಬ್ರು ಸಾನ್ನಿಧ್ಯ ಕೊಡ್ಬೇಕು. ಇನ್ನಿಷ್ಟು ಯಾರಾದ್ರೂ ಇನ್ನೊಂದು ಬಸವ ಸಮಿತಿಯಲ್ಲಿ ಯಾರಾದ್ರೂ ಒಬ್ರು ಸಿಗ್ತಿದ್ರಂದ್ರೆ ಅಂತ ಸ್ವಾಮೀಜಿ ಎಲ್ಲಾ ಜಾತಿ ಎಲ್ಲಾ ಒಂದು ಧರ್ಮದವ್ರಿಗೂ ಕೂಡ ಗುರುತಿಸಿಕೊಂಡು ಎಲ್ಲಾ ನಾಯಕರ ಒಂದು ವಿಚಾರ ಮಾಡ್ಕೊಂಡು ಇನ್ನ ಕೂತ್ ಮಾತಾಡ್ಕೊಂಡು ಇನ್ನೂ 15-20 ದಿನ ಅವಕಾಶ ಅದಾವೆ. ಒಂದು ಮಾಡ್ಕೊಂಡು ಕಾರ್ಡ್ ರೆಡಿ ಮಾಡ್ಕೊಂಡು ಫೈನಲ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದ್ವಿ. ಪ್ರತಿ 3 ತಿಂಗಳಿಗೊಮ್ಮೆ ಶಾಸಕರ ನೇತೃತ್ವದಲ್ಲಿ SC/ST ದೌರ್ಜನ್ಯ ತಡೆ ಸಲಹಾ ಸಮಿತಿ ಆಗುತ್ತೆ ಸರ್. ಅಂದ್ರೆ ಅವ್ರು ಇಂಪ್ರೂವ್ಮೆಂಟ್ ಮಾಡ್ಬೇಕು, ಈ ತರ ಸಭೆ ಆಗ್ತಾ ಇದೆ. ಆ ತರ ಸಭೆ ಆಗಿದೆಯಾ? ಭಾಗವಹಿಸಿದ್ರ? ನಾವು ಭಾಗವಹಿಸಿಲ್ಲ, ಬಟ್ ಇಂಪ್ರೂವ್ಮೆಂಟ್ ಮಾಡಕ್ಕೆ SC/ST ಸಭೆ ನಡಿಬೇಕು ಅಂತ ಹೇಳಿ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ತಾಲೂಕ್ ಪಂಚಾಯತಿಯಲ್ಲಿ ಇರುತ್ತೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಇರುತ್ತಲ್ಲ ಸರ್ SC/ST ಗಳಿಗೆ SC/ST ದೌರ್ಜನ್ಯ ತಡೆ ಸಮಿತಿ ಅಂತ ಹೇಳಿ ದೌರ್ಜನ್ಯ ತಡೆ ಸಮಿತಿ ಅಂತ ಹೇಳಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆ ಮಾಡ್ತಾರೆ. ಪ್ರತಿ ತಿಂಗಳಿಗೆ 2 ತಿಂಗಳು 3 ತಿಂಗಳು ಜಿಲ್ಲಾ ಮಟ್ಟದಲ್ಲಿದೆ. ಜಿಲ್ಲಾ ಮಟ್ಟದಲ್ಲಿ ಇದೆ, ತಾಲೂಕು ಮಟ್ಟದಲ್ಲೂ ಇದೆ ಮತ್ತು ಗ್ರಾಮ ಹೋಬಳಿ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರ ಹೋಬಳಿ ಮಟ್ಟದಲ್ಲಿ AC ಅವರು ಅಧ್ಯಕ್ಷತೆ ವಹಿಸಬೇಕು. ತಹಸೀಲ್ದಾರ್ ಮಟ್ಟದಲ್ಲಿ ತಹಸೀಲ್ದಾರ್ ಮಟ್ಟದ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಅದರ ಅಧ್ಯಕ್ಷರಾಗಿರ್ತಾರೆ. ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದರ ಅಧ್ಯಕ್ಷರು. ಎಷ್ಟು ನಡೀತಾ ಇದ್ದೇವೆ? ಅದು ಏನಾದ್ರು ಗಮನಕ್ಕಿದೆ? ಮಾಡ್ತಾ ಇದ್ದೀರಾ? ಇಲ್ಲ ಕೇಳ್ತಾ ಇದ್ದೀರಾ? ಇಲ್ಲ, ನಾವು ಅದ್ರ ಬಗ್ಗೆ ಕೇಳೂ ಇಲ್ಲ. ನಾವು ಆ ದೌರ್ಜನ್ಯ ಕಮಿಟಿ ಅಂದ್ರೆ ತಾಲೂಕಾ ಮಟ್ಟದಲ್ಲಿ ದೌರ್ಜನ್ಯ ಕಮಿಟಿ ಅಂದ್ರೆ ಇಲ್ಲಿ ಆ ಅಸ್ಪೃಶ್ಯತೆ ಬಗ್ಗೆ ದಲಿತರ ಕುಂದುಕೊರತೆ ಸಭೆ ಅಂತ ಹೇಳಿ ಎಲ್ಲಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕರೀತಾರೆ. ಅಲ್ಲೇನು ದಲಿತರ ಕುಂದುಕೊರತೆ ಅಂದ್ರೆ ವಿಶೇಷವಾಗಿ SC/ST ಗಳ ಕುಂದುಕೊರತೆ. ಇವ್ರು ನಿಮ್ಗೆ ಏನಾದ್ರು ಅಲ್ಲಿ ಏನಾದ್ರು ಹೋಟೆಲ್ ನಲ್ಲಿ ಕಪ್ಪ ಬಸಿ ಬಗ್ಗೆ ತೊಂದರೆ ಇದ್ರೆ, ಅಲ್ಲಿ ಜಾತೀಯತೆ ಆಚರಣೆ ಆಗ್ತಾ ಇತ್ತು ಅಂತಂದ್ರೆ, ಅಥವಾ ಬರೀ ಕಪ್ಪ ಬಸಿ ಅದನ್ನ ಹೇಳ್ತಾ ಇದ್ರಿ. ಉದಾಹರಣೆ ನೋಡೋದಾದ್ರೆ ಸಿಂದಗಿಯಲ್ಲಿ ಕೆಳ ಜಾತಿಯ ನಾಯಕರು 7 ಜನ ಇದ್ದಾರೆ. ಅಂದ್ರೆ ಏನ್ ಹೇಳ್ತಲ್ಲ ಅಸ್ಪೃಶ್ಯ 7 ಜನ ಇದ್ದಾರೆ. ಈಗ ಬರೀ ಮೀಸಲಾತಿ ಆದ್ರೆ ಅಂದ್ರೆ ಒಂದ್ ಫ್ರ್ಯಾಂಕ್ ಕ್ವಶನ್ ಹೇಳಿ ಸರಿ, ಎಷ್ಟು ದಲಿತ ಜಾತಿಗೆ ಸೇರಿದ ನಾಯಕರು ಯಾರು ಸರ್? ಪ್ರಮುಖರು ಯಾರು? ಬಹಳ ಜನ ಯಾರಿದ್ದಾರೆ ಸರ್? ಯಾವ ರೀತಿ ನಾಯಕರು ಕರಿತೀರಿ? ಸಂಘಟನೆಯಿಂದ ಸಂಘಟನೆ ಅಲ್ಲ ಸರ್. ಈಗ ಉದಾಹರಣೆಗೆ ರಾಜಕೀಯವಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥ ಯಾರಿದ್ದಾರೆ ಸರ್? ಯಾರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬಾಡಿನ ಇಲ್ಲ 10 ವರ್ಷದಿಂದ. ಆಯ್ತು ಸರ್, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಬಾಡಿ ಬಿಡಿ ಸರ್. ಶಾಸಕಾಂಗ ವಿಧಾನಸಭೆಯಲ್ಲಿ ಮತ್ತೆ ಎಲ್ಲಿ ರಿಸರ್ವ್ ಅದ ಅಲ್ಲಿ ಅದಾರ ನಮ್ಮವ್ರು. ಎಲ್ಲಿ ರಿಸರ್ವ್ ಅದಾರ ಅಲ್ಲಿ ಅದಾರ. ನಿಮ್ ಮಾತೇನ ಅರ್ಥ? ಎಲ್ಲಿ ಮೀಸಲಾತಿ ಕೊಟ್ಟಿದ್ರು ಅಲ್ಲಿ ಮಾತ್ರ ಆ ಮೀಸಲಾತಿಗೆ ಅನುವಾದ. ಉಳ್ಕಿದ ಕಡೆ TP ZP ಇಲ್ಲ. ಇದು ಮುನ್ಸಿಪಾಲಿಟಿ ಒಳಗ ಅದಾರ. ನಮ್ ಸಂದೀಪ್ ಚೌರ್ ಅವ್ರ ಅದಾರ ಇಲ್ಲಿ ಮುನ್ಸಿಪಾಲಿಟಿ ಒಳಗ. ಆನಂದ್ ಡೋಣೂರ್ ಅಂತ ಹೇಳಿ ಮುನ್ಸಿಪಾಲಿಟಿ ಒಳಗ ಅದಾರ. ಇಲ್ಲಿ ರಿಸರ್ವ್ ನಾನ್ ಕೇಳ್ತಾ ಇರೋದು ರಿಸರ್ವ್ ಅಲ್ಲ ಸರ್. ಅಂದ್ರೆ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರೆ ಆ ಸಮುದಾಯ ಬೆಳಿಬೇಕು ಅನ್ನೋ ರಿಸರ್ವ್ ಇರೋ ಕಾರಣಕ್ಕೋಸ್ಕರ ಮಾತ್ರ ಟಿಕೆಟ್ ಕೊಡ್ತಾ ಇದಾರಲ್ಲ. ಅದು ಮಾತ್ರ ಸತ್ಯ. ಹೋಗ್ತೀರಾ? ಇದನ್ನ ವಿರೋಧ ಮಾಡ್ಬೇಕಾ ಮಾಡ್ಬಾರ್ದ? ಯಾರು ನೀವು ಮುಖಂಡ್ರಿ ಸರ್. ಏನು ST ಒಂದು ಮೀಸಲಾತಿ ಒಳಗ ಇರಬಾರ್ದು ಅಂತ ಹೇಳಿ ವಿರೋಧ ಮಾಡ್ಬೇಕಾ? ಅಲ್ಲ ಸರ್, ಈಗ ನೀವ್ ಹೇಳಿದ್ರಿ ಅಂದ್ರೆ ಒಂದು ತಾಲೂಕ್ ಪಂಚಾಯತಿಯಲ್ಲಿ ಒಂದು SC ಮೀಸಲಾತಿ ಒಂದು ಇರುತ್ತೆ. SC ಮೀಸಲಾತಿ ಐತಿ ಅನ್ನೋ ಕಾರಣಕ್ಕೋಸ್ಕರ ಆ ವ್ಯಕ್ತಿ ಕೊಡಬೇಕು. ಆ ಮೀಸಲಾತಿ ಒಂದು ಹೊರತುಪಡಿಸಿ ಬೇರೆ ಎಲ್ಲಾದ್ರೂ ಜನರಲ್ ಕ್ಯಾಟಗರಿಗೆ ಕೊಟ್ಟಿದ್ದಾರೆ? ನೀವು ಬಹಳ ಮುಂದುವರೆದು ಮಾತಾಡೋದ್ರ ನೀವು. ಕಣ್ಣಿಗೆ ಎಣ್ಣೆ ಇಲ್ಲ, ಇನ್ನು ಕಡಿವಿಗೆ ಎಣ್ಣೆ ಎಲ್ಲಿದ್ ಬರ್ಬೇಕು? ನಾವು ಅತ್ಯಂತ ಶೋಷಣೆ ಒಳಗಾಗಿರ್ತಕ್ಕಂಥ ಸಮುದಾಯ. ಕಣ್ಣಿಗೆ ಹಾಕೊಳ್ಳಕ್ಕೆ ಒಂದ್ ಹನಿ ಎಣ್ಣೆ ಇಲ್ಲ ನಮಗ. ಆ ರಿಸರ್ವೇಶನ್ ಮೂಲಕ ಒಂದ್ ಚೂರು ನಾವು ರಾಜಕೀಯ ಕಲ್ಪಿಸ್ಕೊಳ್ಗತ್ತೀವಿ. ನಾನು ಯಾವ ಪಕ್ಷಕ್ಕೂ ದೂರುತ್ತಾ ಇಲ್ಲ. ನಾನು ಇಲ್ಲಿ ಯಾವ ಪಕ್ಷಕ್ಕೂ ದೂರ್ತಾ ಇಲ್ಲ. ಯಾವ್ದು ಕಾಂಗ್ರೆಸ್, BJP, JDS ಇನ್ನೊಂದು ಯಾವ ಪಕ್ಷಕ್ಕೂ ದೂರ್ತಾ ಇಲ್ಲ. ಎಲ್ಲಾ ಪಕ್ಷಗಳ ಸಿದ್ಧಾಂತ ಇದೆ ಅದ. ಹಾಗಾಗಿ ಆ ರಿಸರ್ವೇಶನ್ ಮೂಲಕ ಸ್ವಲ್ಪ ರಾಜಕೀಯ ಅಧಿಕಾರವನ್ನ ಪಡ್ಕೋಬೇಕು ಅನ್ನೋಂಥ ವಿಚಾರದೊಳಗೆ ನಮ್ಗ ಅಲ್ಲೇ ಯಾಕೆ ಕೊಡ್ತೀರಿ ನೀವು? ನಾವು ನಮ್ಗ ಜನರಲ್ ಕೋಟಾದಾಗ ನನ್ಗೆ TP ಮಾಡ್ರಿ, ZP ಮಾಡ್ರಿ, ಮುನ್ಸಿಪಾಲಿಟಿ ಮಾಡ್ರಿ ಅಂತಂದ್ರ ಯಾವ ಪಕ್ಷದ ವ್ಯಕ್ತಿಗಳು ಹಂಗಿಲ್ಲ. ಆ ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮತ್ತಕ್ಕೂ ಅಂತ ಗುಣ ಇಲ್ಲ. ಬೇಡ ಅವ್ರ ಮತ್ತಾಗ ಬಂದಂದ್ರು ಸಮಾಜದಾಗ ಹಂಗಿಲ್ಲ. ಸಮಾಜ ಹಂಗಿಲ್ಲ, ತುಂಬಿ ತುಳುಕ್ತದ. ಅಸಮಾನತೆಯನ್ನು ತುಂಬಿ ಅಥವಾ ಜ್ಞಾನದ ಕೊರತೆನಾ?
ಲೀಡರ್ಗಳದ್ದು ಕೊರತೆ ಇಲ್ಲ, ಜ್ಞಾನದ ಕೊರತೆನೂ ಇಲ್ಲ, ಎಲ್ಲಾನು ಅದ. ಬಟ್ ಜಾತಿ ವ್ಯವಸ್ಥೆ ಇದ್ದ ಕಾರಣಕ್ಕಾಗಿ ಹಂಗ ಆಗ್ಲಕ್ ಸಾಧ್ಯ ಇಲ್ಲ. ಅಂದ್ರೆ ಮೀಸಲಾತಿ ಇರೋ ನಾ ಕಾರಣಕ್ಕೆ ಹೇಳ್ತಕ್ಕಂಥದ್ದು- ticket ಕೊಡ್ತಾರೆ. ನಾ ಹೇಳ್ತಕ್ಕಂಥದ್ದು- ಅದ್ ಮೀಸಲಾತಿ ಬಿಟ್ಟು ಬೇರೆ ಕ್ಷೇತ್ರ ಸ್ಪರ್ಧೆ ಮಾಡಿದ್ರೆ ಅಂದ್ರೆ ಮೇಲ್ವರ್ಗದವರು ಅಥವಾ ಬೇರೆ ಧರ್ಮದವ್ರು ಯಾರು ಮತ ಹಾಕೋದಿಲ್ಲ ಅಂತ ಅರ್ಥನಾ ಸರ್? ಮತ್ತ ಈಗ ಚಿತ್ತಾಪುರ ತಗೊಂಡ್ರೆ ಯಾರು ಇವ್ರು ಇದಾರೆ, ಪ್ರಿಯಾಂಕಾ ಖರ್ಗೆ ಅವರು, ಹಾ. ಅವ್ರಿಗೆ ಮೀಸಲಾತಿ ಕಾರಣದಿಂದ ಸಿಕ್ಕಿದ್ದಾರೆ. ನಮ್ಮ ಬಿಜಾಪುರ ಭಾಗದಲ್ಲಿ ನೋಡಿದ್ರೆ ರಮೇಶ್ ಜಿಗಜಿಣಗಿ ಹೌದು. ಮೀಸಲಾತಿ ಭಾಗದಿಂದ ಮೀಸಲಾತಿ ಐಟಿ ಅಂತೇಳಿ ಐಟಿ ಅಂತೇಳಿ SC ST ಸಮುದಾಯದ ನಾಯಕರು ಎಲೆಕ್ಷನ್ ನಿಂತಿರ್ತಾರೆ, ಬರ್ತಾರೆ, ಕೊಡ್ತಾರೆ. ಮೀಸಲಾತಿ ಹೊರತುಪಡಿಸಿ SC ST ನಾಯಕರಿಗೆ ಟಿಕೆಟ್ ಕೊಡೋರು ಯಾರು ಕೊಟ್ಟಿದ್ದಾರೆ? ಯಾರು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಮತ್ ಕೊಟ್ಟಿಲ್ಲ, ಕೊಡೋದಿಲ್ಲ ಅಂತಂದ್ರೆ ಮತ್ತೆ ರಿಸರ್ವೇಶನ್ ಆದಲ್ಲ, ರಿಸರ್ವೇಶನ್ ಆದಲ್ಲ ನಿಮ್ಗೆ ಗೊತ್ತಾರ ಅವ್ರು. ರಿಸರ್ವೇಶನ್ ಆದಲ್ಲ, ಅಲ್ಲಿ ಇರೋದ್ ಬಿಡ್ರಿ, ನೀವು ಎಲ್ಲಿ ತೋರಿ ಅನ್ಬೇಕಾಗ್ತದ. ರಿಸರ್ವೇಶನ್ ತೆಗಿಬೇಕು. ಐತಿ ಅನ್ನೋದಕ್ಕೋಸ್ಕರನೇ ಫಸ್ಟ್ ಇದೊಂದು ದಯವಿಟ್ಟು ನೀವು ಒಳ್ಳೆ ಪ್ರಶ್ನೆ ಕೇಳಿದಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕೀಯ ಮೀಸಲಾತಿ ಇವರು ಸಂಪೂರ್ಣವಾಗಿ 75 ವರ್ಷ ತನಕ ಇರ್ಬೇಕಂತ ಹೇಳಿ ಬರ್ದಿಲ್ಲ. ಕೇವಲ 10 ವರ್ಷ ಕೊಡ್ರಿ ನಮ್ಮ ಜನಕ್ಕೆ ರಾಜಕೀಯ ಮೀಸಲಾತಿ. ಕೇವಲ 10 ವರ್ಷದಾಗ ಅವ್ರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ರೀತಿಯಿಂದ ಮುಂದೆ ಬರ್ತಾರ ಅಂತ ಹೇಳಿದ್ರು. ರಾಜಕೀಯ ಮೀಸಲಾತಿ ಅವಾಗ ಇವ್ರೇನ್ ಮಾಡ್ಕೊಂಡ್ಬಿಟ್ರು, ಅವ್ರಿಗೆ ನಿಲ್ಲಿಸ್ಬೇಕಾಯ್ತು. ಅವ್ರದ್ದು ಎಷ್ಟು ಅನುದಾನ ಕೊಡ್ಬೇಕಾಗಿತ್ತು? ಈ ಉದಾಹರಣೆಗಾಗಿ 100 ಕೋಟಿ ರೂಪಾಯಿ ಅವಾಗ 1950 ಖರ್ಚು ಮಾಡ್ಬೇಕಾಗಿತ್ತು. ಅಥವಾ ಒಂದು 50 ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತು. ಅದಕ್ಕೆ SC ST ಗಳ ಅಭಿವೃದ್ಧಿಗೆ 50 ಕೋಟಿ ಖರ್ಚು ಮಾಡ್ಬೇಕಾಗಿತ್ತು. ನಾನೇ ಒಬ್ಬ ಪ್ರತಿನಿಧಿಯಾಗಿ ಹೋದೆ. ನನಗೆ 5% ಅದ್ರ ಬಡ್ಡಿ 50 ಕೋಟಿ ಬಡ್ಡಿ ಖರ್ಚು ಮಾಡ್ಲಿಲ್ಲ. ಅರ್ಥ ಆಗ್ತದೆ ನಾ ಹೇಳೋದು? 50 ಕೋಟಿ ರೂಪಾಯಿ SC ST ಗಳದ ಅನುದಾನ ಅಭಿವೃದ್ಧಿಗಾಗಿ ಖರ್ಚು ಮಾಡ್ಬೇಕಾಗಿತ್ತು. ಮೊದಲೇ ಬಾಬಾ ಸಾಹೇಬ್ ಹೇಳಿದ್ದು 10 ವರ್ಷ ರಾಜಕೀಯ ಮೀಸಲಾತಿ ಕೊಡ್ರಿ ಅಂತ ಹೇಳ್ಯಾರ. ಕೊಡ್ಬೇಕಾಗಿತ್ತು. ಒಂದ್ 50 ಕೋಟಿ ಖರ್ಚು ಮಾಡ್ಬೇಕಾಯ್ತು. 50 ಕೋಟಿ ಬಡ್ಡಿ ಖರ್ಚು ಮಾಡ್ಲಿಲ್ಲ ಯಾವುದೇ ಸರ್ಕಾರಗಳು, ಅವ್ರು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಇನ್ನೊಂದು ಯಾವ್ದೇ ಆಗಿರ್ಬೋದು. ಹಾಗಾಗಿ ಅದ್ರ ಬಡ್ಡಿ ಖರ್ಚು ಮಾಡ್ಲಿಲ್ಲ. ಅದನ್ನ ಹಂಗೆ ಮುಂದುವರ್ಸೋದು. ಇವತ್ತಿನವರೆಗೂ ಕೂಡ ನಮ್ಗೆ ಯಾವುದೇ ಸರ್ಕಾರ ಬಂದು ಯಾವುದೇ ದಲಿತರ ಅಭಿವೃದ್ಧಿ ಬಗ್ಗೆ ಮಾತಾಡ್ತದ, ಯಾವುದೇ ಪರಿಶಿಷ್ಟ ಜಾತಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಂದ್ರ ಅದ್ರ ಹಿಂದಿನ ಬಡ್ಡಿ ಖರ್ಚು ಮಾಡಿಲ್ಲ. ಆ ಕಾರಣಕ್ಕಾಗಿ ರಿಸರ್ವೇಶನ್ ಮುಂದುವರ್ಸಿ ಹೋರಾಟ ಮಾಡ್ಬೇಕು. ನಾವು ರಾಜಕೀಯ ಮೀಸಲಾತಿ ನೀವು ಕೊಡ್ಬೇಕಾಗೋದು ಎಲ್ಲ ಕೊಟ್ಟಿವಪ್ಪ, ನಿಮ್ಗೆ ಇಷ್ಟೆಲ್ಲ ಕೊಟ್ಟಿವಿ ನೋಡ್ರಿ ಇಲ್ಲಿ ಅಂತ ಹೇಳಿ ಖಡಾಖಂಡಿತವಾಗಿ ನಿಮ್ ರಿಸರ್ವೇಶನ್ ತೆಗಿಬೇಕಂತ ಹೇಳಿ ಅಂತಂದ್ರೆ ಎಲ್ಲ ಮೇಲೆ ಬಂದಿವಪ್ಪ, ನಾವು ತೆಗಿರ ಅಂತ ತರ್ಬೋದಿತ್ತು. ಇವತ್ತಿನವರೆಗೂ ಜಾತಿಯ ಕಾರಣಕ್ಕಾಗಿ ಒಬ್ಬ ಮಲ್ಲಿಕಾರ್ಜುನ ಖರ್ಗೆ ಅಂತಕ್ಕಂಥ ಒಬ್ಬ ರಾಷ್ಟ್ರದ ಮುತ್ಸದ್ದಿ ನಾಯಕ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕಾಗ್ಲಿಲ್ಲ. ಇದು ಜಾತಿಯ ಕಾರಣಕ್ಕಾಗಿ. ದೇಶದಲ್ಲಿ ಇಂಥವು ಅನೇಕ ಘಟನೆಗಳು ತುಳಿತಕ್ಕೊಳಗಾದವ್ರ ಹತ್ರ ಇವೆಲ್ಲ ತುಳಿತಕ್ಕೊಳಗಾದ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಲಿಲ್ಲ. ಅಂದ್ರೆ ಉಳಿದ ಎಲ್ಲರೂ ನಾಯಕರು ಇದ್ದಿರ್ತಾನೆ, ಕಾಂಗ್ರೆಸ್ ಪಕ್ಷದ ನಾಯಕರು ಇದ್ದಿರ್ತಾನೆ, ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ಲಿಲ್ಲ? ಯಾರಿಗೆ? ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ನಾ ಏನ್ ಹೇಳ್ತೀನಿ ಅಂದ್ರೆ ಇಲ್ಲಿ ರಾಜಕಾರಣಿಗಳ ಮಧ್ಯನೂ ಜಾತಿ ಜಗಳ ಇದೆ, ಮೇಲ್ವರ್ಗ ಕೀಳ್ವರ್ಗನೂ ಇದೆ. ಅವ್ರು ಮಾಡ್ತಾ ಇದ್ದಾರೆ. ಎಲ್ಲಾ ಜಾತಿ ಎಲ್ಲಾ ಪಕ್ಷದಾಗ ಎಲ್ಲಾ ಕಡೆನೂ ಆದಿದೆ. ಅಂದ್ರೆ ಬೆಳೆದಾಗ ಬಿಡ್ತಾ ಇಲ್ಲ. ಅಧಿಕಾರ ಬಂದವ್ರು ಅದು ಸಿಗ್ತಾ ಇಲ್ಲ ಅಷ್ಟೇ. ಚಿತ್ತಾಪುರ ಅಥವಾ ಈಗ ನಮ್ದೇ ತಗೊಳ್ತಾರೆ, ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಇದ್ದಾರೆ. ಅದು ಮೀಸಲಾತಿ ಸಿಕ್ಕಿದೆ. ಮೀಸಲಾತಿ ಇಲ್ಲದ ಕ್ಷೇತ್ರದಲ್ಲಿ SC ಅಥವಾ ST ಸಮುದಾಯಕ್ಕೆ ಇರ್ತಕ್ಕಂತ ವ್ಯಕ್ತಿಯನ್ನ ನಾವು ಟಿಕೆಟ್ ಕೊಡಿ ಅಂತ ಕೇಳ್ಬೋದಲ್ಲ, ಒತ್ತಾಯ ಮಾಡ್ಬೋದಲ್ಲ? ಅದು ಅಭಾಸ ಆಗುತ್ತೆ ಸರ್. ಹೇಗಾಗುತ್ತೆ ಸರ್ ಅಭಾಸ? ಮತ್ತೆ ಅಲ್ಲೆಲ್ಲ ನೀವು ರಿಸರ್ವೇಶನ್ ತಗೋತೀರಿ, ಆಲ್ರೆಡಿ ಒಂದ್ ಕಡೆ ರಿಸರ್ವೇಶನ್. ಅಂದ್ರೆ ರಿಸರ್ವೇಶನ್ ಅನ್ನೋದು ಭಿಕ್ಷೆನಾ? ಭಿಕ್ಷೆ ಅಲ್ಲ, ಅದು ಸಂವಿಧಾನಬದ್ಧ ಹಕ್ಕು. ಹೌದು, ಹಕ್ಕು ಎಲ್ಲರಿಗೂ ಇರುತ್ತಲ್ಲ. ನೀವು ಒಂದ್ ಕಡೆ ಜಿಲ್ಲಾದಲ್ಲಿ SC ಅವರಿಗೂ ರಿಸರ್ವೇಶನ್, ST ಅವರಿಗೂ ರಿಸರ್ವೇಶನ್, ಕ್ಯಾಟಗರಿ 1 ಎಲ್ಲರಿಗೂ ಎಲ್ಲರಿಗೆ 3A 2A ಎಲ್ಲ ಆದ್ಮೇಲೆ ಜನರಲ್ ಕೋಟಾ ಅಂತ ಇರುತ್ತೆ. ಆ ಜನರಲ್ ಕೋಟಾದಲ್ಲಿ ಯಾಕೆ ಕೊಡ್ತಿಲ್ಲ? ಜನರಲ್ ಕೋಟಾದಲ್ಲಿ ಬರ್ಬೇಕಾದ್ರೆ ಅದು ಪ್ರಬುದ್ಧ ಭಾರತ ನಿರ್ಮಾಣ ಆಗ್ಬೇಕು. ಅವಾಗ ಮಾತ್ರ ಒಬ್ರು ಜನರಲ್ ಕೋಟಾದಾಗ ಆಯ್ಕೆಯಾಗಿ ಬರ್ಬೋದು. ಪ್ರಬುದ್ಧ ಭಾರತ ನಾ ಹೇಳ್ತಕ್ಕಂಥದ್ದು ಭಾರತ, ನಾಟ್ ಓನ್ಲಿ ಭಾರತ, ನನ್ನ ಕಣ್ಣಿಗೆ ಹೀಗೆ ಕಾಣತಕ್ಕಂಥ ಭಾರತ ಅಲ್ಲ. ಪ್ರಬುದ್ಧ ಭಾರತ, ಜಾತಿ ಇಲ್ಲದ ಭಾರತ, ಧರ್ಮ ಇಲ್ಲದ ಭಾರತ, ಧರ್ಮ ನಿರಪೇಕ್ಷ ಭಾರತ, ವರ್ಗ ಇಲ್ಲದ ಭಾರತ, ಮಹಿಳಾ ಶೋಷಣೆ ಇಲ್ಲದ ಭಾರತ, ಶ್ರಮ ಕಾಯಕ ಹೊಂದಿರತಕ್ಕಂಥ ಭಾರತ, ಭ್ರಷ್ಟಾಚಾರ ರಹಿತ ಭಾರತ, ಕೋಮುವಾದ ರಹಿತ ಭಾರತ, ಬಡತನ ಇಲ್ಲದ ಭಾರತ, ಇವೆಲ್ಲವನ್ನ ಒಳಗೊಂಡು
ಮಾನವೀಯತೆಯ ನೆಲೆಗಟ್ಟಿನ ಮೇಲೆ ಬರತಕ್ಕಂತ 140 ಕೋಟಿ ಜನಸಂಖ್ಯೆ ಪ್ರಬುದ್ಧರಾಗಿದ್ದಾಗ ನೀವು ಹೇಳಿದಾಗೆ ಯಾರು ಬೇಕಾದವರು ಎಲ್ಲಿ ಬೇಕಾದಲ್ಲಿ ತಾರಿಸ್ಬೋದು. ಸರ್ ಆ ಈ ಈ ನಿಟ್ಟಿನಲ್ಲಿ ಹೇಳಿದ್ರಿ ಸರ್, ಈ ನಿಟ್ಟಿನಲ್ಲಿ ಒಂದು ಭಾರತನ ಪ್ರಬುದ್ಧ ಭಾರತ ಮಾಡಕ್ಕೆ ಏನ್ ಮಾಡ್ತೀರಿ ನೀವು? ಅಂದ್ರೆ ಮುಂದಿನ ಕಾರ್ಯ ವಿಚಾರ ಏನು ಸರ್? ನಮ್ ಸ್ಲೋಗನ್ ಇದೆ ಸರ್, ಹ್ಮ್. ಜಾತಿ ಬಿಡಿ ಮತ ಬಿಡಿ ಮಾನವೀಯತೆಗೆ ಜೀವ ಕೊಡಿ. ಹ್ಮ್. ದಲಿತ ಸಂಘರ್ಷ ಸಮಿತಿ ಸ್ಲೋಗನ್ ಹ್ಮ್. ಏನು? ಜಾತಿ ಬಿಡಿ ಮತ ಬಿಡಿ ಮಾನವೀಯತೆಗೆ ಜೀವ ಕೊಡಿ. ಅಟ್ಲೀಸ್ಟ್ ಮಾನವೀಯತೆ ಅಂತಕ್ಕಂಥದ್ದು ಬತ್ತು ಅಂತಂದ್ರೆ ಪ್ರಬುದ್ಧ ಭಾರತ ನಿರ್ಮಾಣ. ಸರ್ ಸರ್ ಓಕೆ. ಈಗ ಒಟ್ಟಾರೆ ಸಿಂದಗಿ ಭಾಗದಲ್ಲಿ ಹೇಳ್ಬೇಕಾದ್ರೆ ಏನಾದ್ರು ಪ್ಲಾನಿಂಗ್ಸ್ ಹಾಕೊಂಡಿದೆ ಸರ್, ಯೋಜನೆವಾದ ಇದು ಅಂತ ಹೇಳಿ? ಅಂದ್ರೆ ಶೋಷಿತ ವರ್ಗವನ್ನ ಮುನ್ನೆಲೆಗೆ ತರಬೇಕಂದ್ರೆ ಶೈಕ್ಷಣಿಕವಾಗಿ, Yes. ಆರೋಗ್ಯವಾಗಿ ಎಸ್ ಸರ್, ಏನಾದ್ರು? ಸಾಕಷ್ಟು ವಿಚಾರಗಳಿದ್ದೇವೆ ಸರ್. ಎಲ್ಲರಿಗೂ ಜನರಿಗೆ ಅವೇರ್ನೆಸ್ ಮಾಡ್ತಾ ಇದೀವಿ. ಹ್ಮ್. ಎಲ್ಲ ಸ್ವಲ್ಪ ಒಂದಿಟ್ಟು ಮೂಢನಂಬಿಕೆಯಿಂದ ಬಿಟ್ಟು ಹೊರಗಡೆ ಬನ್ರಿ. ಹ್ಮ್. ಎಲ್ಲಾ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ರಿ. ಮಧ್ಯದಲ್ಲಿ ಸ್ಕೂಲ್ ಬಿಡಿಸ್ಬೇಡ್ರಿ. ಎಲ್ಲಾ ಪ್ರತಿಯೊಂದು ಕಡೆ ಸೆಮಿನಾರ್ದಲ್ಲಿ, ಪ್ರತಿಯೊಂದು ಕಡೆ ಭಾಷಣದಲ್ಲಿ, ಪ್ರತಿಯೊಂದು ಕಡೆ ನನ್ ಮುಂದೆ ಬಂದವರಿಗೆ ಒಂದ್ 10 ನಿಮಿಷ ಕುಂದಿಸ್ಕೊಂಡು ನೊಂದಿರ್ತಕ್ಕಂಥ ಕುಟುಂಬಗಳಿಗೆ ಹೇಳಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳ ಬಗ್ಗೆ, ಕರ್ತವ್ಯಗಳ ಬಗ್ಗೆ, ಅವ್ರಿಗಿರ್ತಕ್ಕಂಥ ಸವಲತ್ತು, ಸರ್ಕಾರದ ಸವಲತ್ತುಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು. ವಿಶೇಷವಾಗಿ ಹಾಸ್ಟೆಲ್ಗಳದಾವ, ಹಾಸ್ಟೆಲ್ಗಳ ಉಪಯೋಗ ತಗೊಂಡು ಇವತ್ತು ಡಿಗ್ರಿ, MA, LLB, MP ಏನೆಲ್ಲ ಓದ್ಲಿಕ್ಕೆ ಅವಕಾಶಗಳು ಯಾವ್ದಾವ ಅಂತ ಹೇಳಿ ಹೇಳ್ತಕ್ಕಂಥ ವ್ಯವಸ್ಥೆ ನಾವು ದಲಿತ ಸಂಘರ್ಷ ಸಮಿತಿಯಿಂದ ಮಾಡ್ತೀವಿ. ಸರ್ ಸರ್ ಆಮೇಲೆ ಇನ್ನೊಂದು ಈ ಸಂಘಟನೆಗಳು SC ST ಅಟ್ರಾಸಿಟಿ ಕಾಯ್ದೆಯನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಹೇಳಿ ಒಂದು ಇದೆ ಸರ್, ಆರೋಪ ಇದೆ. ಯಾವುದೇ ಕಾರಣಕ್ಕೂ ಅದು ತಪ್ಪು ಕಲ್ಪನೆ. ಎಂದೋ ಯಾರೋ ಒಬ್ರು ಒಂದ್ ಕಡೆ ಆಗ್ಯದ ಅಂತ ಹೇಳಿ ಎಲ್ಲರ ಮೇಲೂ ಗುಬೆ ಕೂಡ್ಸೋದಲ್ಲ. ಹ್ಮ್. ಅಟ್ರಾಸಿಟಿ ಯಾವುದೇ ಕಾರಣಕ್ಕೂ ದುರುಪಯೋಗ ತಗೊಳಕ್ ನಾವ್ ಯಾವತ್ತೂ ಬಿಟ್ಟಿಲ್ಲ, ಬಿಡೋದ್ನು ಇಲ್ಲ. ಹಾಗಾಗಿ ನಮ್ಮ ಕೈಮಾಲ ಎಲ್ಲಿನೂ ಕೂಡ ಅಂತ ಘಟನೆಗಳ ಮುಗಿ ಅವಕಾಶ ಮಾಡಿಕೊಟ್ಟಿಲ್ಲ ನಾವು. ಅಲ್ಲ ಸರ್, ಒಟ್ಟಾರೆಯಾಗಿ ನಾಳೆ ಅಂಬೇಡ್ಕರ್ ಜಯಂತಿ ಬಗ್ಗೆ Yes, sir. ಏನಂತ ಹೇಳಕ್ ಇಷ್ಟಪಡ್ತೀನಿ? ಅಂಬೇಡ್ಕರ್ ಜಯಂತಿ ಈಗ ಮೊನ್ನೆ ಶಾಸಕರು ಒಂದು ಮಧ್ಯಪ್ರವೇಶದಿಂದ ಎಲ್ಲರೂ ಎಲ್ಲ ನಾನ್ ಮಾಡ್ಬೇಕು ಅಂತಕ್ಕಂಥ ಏನು ಇದು ಇರ್ಲಿಲ್ಲ. ಅದೇನೋ ಒಂಚೂರು ಅಡ್ವಾನ್ಸ್ ಆಗಿ ಒಂದಿಟ್ಟು ದೊಡ್ಡ ಪ್ರಮಾಣದಾಗ ಮಾಡ್ಬೇಕು ಅಂತಕ್ಕಂಥ ಒಂದಿಷ್ಟು ಅಭಿಮಾನ ಮತ್ತು ಉತ್ಸಾಹಕತೆಯಿಂದ ಮಾಡಿದ್ದೆ ಹೊರತಾಗಿ ಇದೇನು ಯಾರಿಗೂ ಅವ್ರಿಗೆ ಹರ್ಟ್ ಆಗ್ಬೇಕು, ಅವ್ರ ವಿರುದ್ಧ ಮಾಡ್ಬೇಕು, ಅವ್ರಿಗೆ ಕಡಿಮೆ ಮಾಡ್ಬೇಕು ಅಂತ ಮಾಡ್ತಕ್ಕಂಥದ್ದು ಮಾಡಿದ್ರಿಲ್ಲ. ಹಿಂಗಾಗಿ ಪ್ರಥಮವಾಗಿ ನಾನೇ ಪ್ರೆಸ್ ಮೀಟ್ ಮಾಡಿದ್ದೆ. ಅದು ಹಿಂಗೊಂದು ದೊಡ್ಡ ಪ್ರಮಾಣದಾಗ ಮಾಡ್ಬೇಕು ಅಂತ ಹೇಳಂತು. ತದನಂತರ ನಮ್ಮ ಲೋಕಲ್ದಾಗ ಒಂದಿಷ್ಟು ಸ್ನೇಹಿತರು ಕೂಡ ಮಾಡಿದ್ರು. ಅದಕ್ಕೂ ಕೂಡ ನಾನು ಸ್ವಾಗತ ಮಾಡ್ಕೊಂಡಿದೀವಿ. ಈಗ ನಿನ್ನೆ ಶಾಸಕರು ಹೇಳಿದ ತಕ್ಷಣ ಎಲ್ಲರೂ ಕೂಡ ಮಾಡ್ಬೇಕಂತ ಹೇಳಿ ಅಂದಿದ್ದಾಗಿದೆ. ನಾವೆಲ್ಲರೂ ಕೂಡಿ ಅದ್ದೂರಿಯಾಗಿ ಮತ್ತು ಇನ್ನೊಂದು ನಮಗ ಬಾಬಾ ಸಾಹೇಬ್ ಜಯಂತಿಗೆ ಯಾಕೆ ಅಲ್ಲಿ ಅಪಿ ಬರ್ತಾ ಇದೆ ಅಂತಂದ್ರೆ, ಪ್ರತಿ ಬಾಬಾ ಸಾಹೇಬ್ ಜಯಂತಿಗೆ ಕೋಡ್ ಆಫ್ ಕಂಡಕ್ಟ್ ಇರ್ತದೆ. ಒಂದ್ಸಾರಿ MLA ಇರ್ತದ, MLA ಎಲೆಕ್ಷನ್ ಇರ್ತದ, ಒಂದ್ಸಾರಿ MP ಎಲೆಕ್ಷನ್. 2 ವರ್ಷ ಹೋಯ್ತು. ಒಂದ್ಸಾರಿ ಸ್ಥಳೀಯ ಚುನಾವಣೆಗಳು ಬಂದಿರ್ತಾವ 2 ವರ್ಷ. ತದನಂತರ ಒಂದ್ 2-3 ವರ್ಷದಿಂದ ಕೊರೋನಾ ಬಂದು ಎಲ್ಲಾ ಇದನ್ನ ನಿಂತೋಯ್ತು. ಈಗ ಒಳ್ಳೆ ಒಂದು ಅವಕಾಶ ಇದು, ಯಾವ ಎಲೆಕ್ಷನ್ ಇಲ್ಲ ಏನೂ ಇಲ್ಲ. ಈಗ ಮಾಡ್ಬೇಕು ಅನ್ನೋಂಥದ್ದು ಎಲ್ಲರ ಹತ್ರನು ಅದಮ್ಯವಾಗಿರ್ತಕ್ಕಂಥ ಆಸೆ. ಹಂಗಾಗಿ 15 ದಿನದ ಕಾರ್ಯಕ್ರಮನ ಅಥವಾ ಒಂದು ವಾರದ ಕಾರ್ಯಕ್ರಮನ? ಮತ್ತೆ ಅದು ನಾನು 5 ದಿನದಿಂದ ಮಾಡ್ಬೇಕು ಅಂತ ಹೇಳಿ ಮೊದಲು ನಿರ್ಧರಿಸಿದ್ವಿ. ನನ್ನ ಸ್ನೇಹಿತರು ಕೂಡ ಅವರು ಒಂದು ಲೋಕಲ್ದಲ್ಲಿ ಅವರೊಂದು 10 ದಿನ ಮಾಡ್ಬೇಕು, 3 ದಿನ ಮಾಡ್ಬೇಕು, ಹಿಂಗೇನೋ ನಿರ್ಧರಿಸಿದ್ರು. ಈಗ ನಾಳೆ 28ಕ್ಕೆ ಮತ್ತೆ ಕೂಡ್ಲಿಕ್ಕೆ ಪ್ರಯತ್ನ, ಒಂದೊಂದು ಮೀಟಿಂಗ್ ಕರೆದಿದ್ದೀವಿ. ಕೂಡಿ ಆದಷ್ಟು ಸಾಧ್ಯ ಆದಷ್ಟು ಒಂದು ಒಂದ್ ದಿವಸ ರಕ್ತದಾನ ಶಿಬಿರ ಆಗಿರ್ಬೋದು, ಒಂದಿಷ್ಟು ರೋಗಿಗಳಿಗೆ ಹಣ್ಣು ಹಂಪಲ, ಒಟ್ಟಾರೆ ಒಂದಿಟ್ಟು ಆಕ್ಟಿವ್ ಆಗಿ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತಕ್ಕಂಥ ಆಸೆ ಇದೆ. ಎಲ್ಲರೂ ಕೂಡಿ ಚರ್ಚೆ ಮಾಡ್ಕೊಂಡು ಮಾಡ್ತೀವಿ. ದಲಿತ ಸಂಘರ್ಷ ಸಮಿತಿ ಅಂದ್ರೆ ಏನು? ದಲಿತ ಸಂಘರ್ಷ ಸಮಿತಿ ಅದೇ ನಾನು ಹೇಳಿದೆ ಹಿಂದಿನ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂಘಟನೆ ಅಲ್ಲ. ಎಲ್ಲಾ ಬಡ ಬ್ರಾಹ್ಮಣನಿಗೂ ಅನ್ಯಾಯ ಆದ್ರೂ ಕೂಡ ಅಲ್ಲಿ ಅನ್ಯಾಯನ್ನ ಖಂಡಿಸ್ತಕ್ಕಂಥ ಸಂಘಟನೆ ದಲಿತ ಸಂಘಟನೆ. ಇದು ಒಂದು. ತದನಂತರ ಇವತ್ತು ಸಿಂದಗಿನಲ್ಲಿ ನಂದೇ ಜೀವಂತ ಉದಾಹರಣೆ. ಒಬ್ಬ ಶಿಕ್ಷಕ ಡೆತ್ ನೋಟ್ ಬರೆದಿಟ್ಕೊಂಡು ಸುಸೈಡ್ ಮಾಡ್ಕೊಂಡಿದ್ರು. ಅವರು ಪಂಚಮಸಾಲಿ ಸಮುದಾಯದ BON ಮೇಲೆ ಅಲಿಗೇಷನ್ ಮಾಡಿದ್ರು. ಯಾರು FIR ಮಾಡ್ಲಕ್ಕೂ ಅಂತ ಇರ್ಲಿಲ್ಲ, ಅಥವಾ ಮಾಡ್ಲಕ್ಕೂ ಲೇಟ್ ಆಗೋದಿತ್ತು. ಪ್ರತಿಭಟನೆ ಅಂತೂ ಗೊತ್ತೇ ಇರ್ಲಿಲ್ಲ. ಅವಾಗ ನಾನು ಇಲ್ಲಿ ಒಂದ್ 3 ಜನ, ಶಿವಾಜಿ ಮೆಟಗಾರ್ ಮತ್ತು ಡಾಕ್ಟರ್ ದಸ್ಗೀರ್ ಮುಲ್ಲಾ ಮತ್ತು ಇತರ ಪ್ರಗತಿಪರ ಸಂಘಟನೆಗಳು ಕೂಡಿ ಆ ಶವ ಇಟ್ಟು, ಆ ರೀತಿ ದೌರ್ಜನ್ಯ ಮಾಡಿದವನಿಗೆ ಯಾವನೇ ಇರ್ಲಿ ಅವನಿಗೆ ಅರೆಸ್ಟ್ ಆಗ್ಬೇಕು, ಅವ್ನ ಕಾನೂನು ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಹೋರಾಟ ಮಾಡೋದು ಜೀವಂತ ನಿದರ್ಶನ. ಅಂದ್ರೆ ಸಿಂದಗಿಯಲ್ಲಿ ಒಂದು
ಬುಲೆರೋ ಗಾಡಿ ಮೇಲ್ಗಡೆ ಅದನ್ನ ಶವನ್ನ ಹಾ. ಮೆರವಣಿಗೆ ಮಾಡಿ ಹ್ಮ್. ತಹಸೀಲ್ದಾರ್ ಆಫೀಸಲ್ಲಿ ಸ್ಟ್ರೈಕ್ ಮಾಡಿ ಇಟ್ಟಿದ್ದು ಅದೇ ಘಟನೆ. ಅದೇ ಘಟನೆ. ಆ ವ್ಯಕ್ತಿ ಯಾವ ಸಮುದಾಯಕ್ಕೆ ಸೇರಿದ ಸರ್? ಪಂಚಮ ಸಾಲಿ ಸಮುದಾಯ ಅಂದ್ರೆ ಅಂದ್ರೆ FIR ಆಗ್ಲಿಕ್ಕೆ ಮಾಡಿಲ್ಲ, ಹೌದಲ್ಲ? ಮಾಡ್ಲಕತ್ತಿದ್ರು, ಇನ್ನ ಲೇಟ್ ಆಗ್ಲತ್ತಿತ್ತು. ಅವಾಗ ನಾವು ಅದನ್ನ ಹೋರಾಟ ಮಾಡಿದ್ವಿ. ಅವ್ರ ಮೇಲೆ ಯಾರಾದ್ರೂ ಒತ್ತಡ ಮಾಡಿದ್ರ FIR ಹಾಕ್ಬೇಡ್ರಿ ಮಾಡ್ಬೇಡಿ ಅಂತ? ಇತ್ತು. ಯಾರು ಸರ್ ಮಾಡಿದವ್ರು? ಯಾರು ಅಂತ ಹೇಳಲ್ಲ, ಒಂಚೂರು ಅವಾಗಿನ ಯಾರು ರಾಜಕೀಯ ಒಂದು ಇದ್ರು, ಅವಾಗ ರಾಜಕೀಯ ಮುಖಂಡರಾಗಿದ್ರು, ಯಾರು ಸರ್ಕಾರ ಇತ್ತು ಅವಾಗ ಅವ್ರು ಇದ್ರು. ಹಾ. ಅವಾಗ ನಾವು ಅವ್ರ ಬಗ್ಗೆ ನಾವು ಹೆಚ್ಚಿಗೆ ಅದನ್ನ ಹೇಳಿ ಅವ್ರ ಬಗ್ಗೆ ಟೀಕೆ ಮಾಡ್ಲಕ್ಕಾಗಲ್ಲ. ಹಾ. ಬಟ್ ಇತ್ತು. ಅಭಿಯೋಗ ಒಯ್ದು ಅವ್ರ ಮನೆಗೆ ಇಟ್ಕೊಂಡಿದ್ರು. ಮೇನ್ ಪ್ರಮುಖ ಆರೋಪಿ ಆತ. ಹಾ. ಅವ್ರ ಮನೆಗೆ ಇಟ್ಕೊಂಡಿದ್ರು ಒಬ್ರು ಮುಖಂಡರು. ಬರೀ ಮುಖಂಡ್ರನ ಅಥವಾ ಏನೋ ಅಧಿಕಾರದಲ್ಲಿ ರಾಜಕೀಯವಾಗಿರ್ತಕ್ಕಂಥ ರಾಜಕೀಯ ಅಧಿಕಾರದಾಗ ಇದ್ದವ್ರು ಇದ್ರು. ಮತ್ತೆ ಗೊತ್ತಿತ್ತಂದ್ರೆ ಒಂದು ಮಾತಾಡಬಹುದಲ್ಲ ಸರ್? ಅವೆಲ್ಲ ಮುಗಿದೋದ ಅದೇ ಅಲ್ಲ, ಮತ್ತೆ ಅವೆಲ್ಲ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯ ಬದಲಿಗೆ ಸೀದಾ ಅಲ್ಲ, ಗಾಳಿಯಲ್ಲಿ ಗುಂಡನು ಮುಗಿದದ, ಅದ್ರ ಇದನ್ನು ಮುಗಿದೀವಿ. ನಾವು ಹೋರಾಟದ ಮೂಲಕನೇ ಎಲ್ಲ ಚಿತ್ರಣ ಮಾಡಿಬಿಟ್ಟಿವಿ. ರಾತ್ರಿನೇ ಅವ್ರ ಮನೆಯಿಂದ ತಗೊಂಬಂದ್ರು ಪೊಲೀಸ್ನವರು. ಹಾ. ರಾತ್ರಿಯಿಂದ ಅವ್ರ ಮನೆಯಿಂದ ತಗೊಂಬಂದ್ರು. ಇಂಥವ್ರು ರಾಜಕೀಯ ವ್ಯಕ್ತಿ ಮನ್ಯಾಗ ಅದಾರತ್ತೆ ತಗೊಂಬಂದ್ರು ಅವ್ರಿಗೆ. ಅಭಿಯೋಗ ಅರೆಸ್ಟ್ ಮಾಡಿದ್ರು. ನಂತರ ಇನ್ನೊಂದು ಸಿಂದಗಿನಲ್ಲಿ ಒಂದು 3 ವರ್ಷದ ಬಾಲಕಿಗೆ ಅತ್ಯಾಚಾರ ಆಗಿ ಕೊಲೆ ಆಯ್ತು. ಎಲ್ಲಿ ಸರ್ ಊರು? ಇಲ್ಲಿ ಸಿದ್ಗಿ ವಿದ್ಯಾನಗರ. ಹಾ. ವಿದ್ಯಾನಗರ ಕೊಲೆ ಆದಾಗ ಆ ಕೊಲೆ ಆಗಿರ್ತಕ್ಕಂತ ಮಗು ಕೆಟಗರಿ ಹಿಂದೂ ಕುರುಬ ಹಾ. ಪೂಜಾರಿಗಳ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಮಗು. ಆ ಮಗುವಿಗೆ FIR ನಾವೇ ಮಾಡಿವಿ. ಹಾ. ದಲಿತ ಸಂಘರ್ಷ ಸಮಿತಿ ನಮ್ಮ ಹುಡುಗಂದಿಲ್ಲ, ರೈಟಿಂಗ್ ಬೇಕಾದ್ರೆ ತೆಗೆದು ನೋಡ್ರಿ. ಹಾ. ಮತ್ತು ಅವ್ರ ಶಿಕ್ಷೆ ಅವ್ರ ಕೇಸ್ ಮುಗಿಯುವವರೆಗೂ ಕೂಡ ಅಲ್ಲಿ ಹೋಗಿ ನಾವು ಎವಿಡೆನ್ಸ್ ಹೇಳಿವಿ. ಎವಿಡೆನ್ಸ್ ಹೇಳಿ ಆ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಮಾಡಿಸಿ. ಅದು ಕುರುಬ ಮನೆತನದಲ್ಲಿ ಆಗಿರ್ತಕ್ಕಂಥದ್ದು ತೊಂದರೆ. ಈ ರೀತಿ ಇದು ಒಂದು, ಇದು ಎರಡು. ಇಂಥವು ದಿನನಿತ್ಯನೂ ಕೂಡ ಇವತ್ತು ನನ್ನ ದಲಿತ ಸಂಘರ್ಷ ಸಮಿತಿ ಕಾರ್ಯ ಬರೀ SC-ಗಳಿದೆ ಅಷ್ಟೇ ನನ್ಗ ಮಾಡಲ್ಲ. ನನ್ನ ಬರ್ತಕ್ಕಂಥ ನಿನ್ನೆನೆ ಒಂದು ಜೀವಂತ ಉದಾಹರಣೆ ಬೇಕಾದ್ರೆ ನಿಮ್ ಫೋನ್ ನಂಬರ್ ಕೊಡ್ತೀನಿ. ಒಂದು BCM ಹಾಸ್ಟೆಲ್ ಆಗ್ಬೇಕಾಗಿತ್ತು. ಒಂದು ಗುಬ್ಬೆ ಹೊಡೆದ ಒಂದು ಹುಡುಗ, ಸರ್ ನನಗೆ ಬಹಳ ತೊಂದರೆ ಅದ ಸರ್, ಅವನಿಗೆ ಕಾರ್ನ ನನ್ ಬಿಜಾಪುರ ಇದೆ ಕಾರಿಗೆ, ಆ ಕಾರ್ನ್ಯಾಗ ಕುಂದಿಸ್ಕೊಂಡು ಅವ್ನಿಗೆ ಹಾಸ್ಟೆಲ್ಗೆ ಕೊಯ್ದು ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ನು 92% ಇದು. ಹಿಂಗ ಎಲ್ಲಾ ಸಮುದಾಯದಲ್ಲೂ ಒಂದು ಕೆಲಸಗಳು, ತೊಂದರೆಗಳಿಗೆ ಧ್ವನಿ ಆಗ್ತಕ್ಕಂಥ ಕೆಲಸ ದಲಿತ ಸಂಘರ್ಷ ಸಮಿತಿ ಸಿಂದಗಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದಿಷ್ಟು ದಲಿತ ಸಂಘರ್ಷ ಸಮಿತಿಯ DG ಸಾಗರ್ ಬಣದ ವಿಜಯಪುರ ಜಿಲ್ಲಾ ಸಂಚಾಲಕರಾದ YC ಮಯೂರ್ ಅವರಿಂದ ಸಂದರ್ಶನ. ನಾನು ಸಂಗಮೇಶ್ ಟಿಗ್ಗಿ. ನಮಸ್ಕಾರ. ನಮಸ್ಕಾರ.